Hello students. In the last video we have discussed about electrical properties of solids, and today we are discussing about the final topic or the last topic in our syllabus, that is solid state chemistry syllabus, that is magnetic properties of solids. Before going to that, you should know how this magnetism arises. ಈ ಮ್ಯಾಗ್ನೆಟಿಸಮ್ ಯಾವ ಥರ ಅರೈಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ನೀವು ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಕಲಿಬೇಕಾದ್ರೆ ನಿಮ್ಗೆ ಹೇಳಿರ್ತಾರೆ, ದ ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ ಚೇಂಜ್ ಆಗುತ್ತೆ ಅದನ್ನು ಕೂಡ ನೀವು ಆಲ್ರೆಡಿ ಫಿಸಿಕ್ಸಲ್ಲಿ ಕಲ್ತಿರ್ತೀರ, ಅಥವಾ ಹಿಂದೆ 10th ಅಥವಾ 9th ನೀವು ಅದನ್ನು ಕಲ್ತಿರ್ತೀರ. ಬಟ್ ಮತ್ತೆ ಅದನ್ನು ಹೇಳೋದು ಫುಲ್ ಹೇಳೋದು ತುಂಬ ಕಷ್ಟ. ಹಾಗಾಗಿ ಜಸ್ಟ್ ಒಂದು ಹಿಂಟ್ ಕೊಟ್ಟು ಮುಂದೆ ಹೋಗ್ಬೋದು. ಅದರಲ್ಲಿ ಏನು ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ ಆಗ್ತಿದೆ ಅಂದರೆ, ಮೂವಿಂಗ್ ಚಾರ್ಜಸ್ ಕಾನ್ಸ್ಟಿಟ್ಯೂಟ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಚೇಂಜ್ ಆದಾಗ ಏನಾಗುತ್ತೆ, ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಸೊ ಮ್ಯಾಗ್ನೆಟ್ ಅನ್ನೋದು ಒಂದು ವಸ್ತು ಇದೆಯಾ ಅಂತ ಅಂದರೆ, there is no such element or such substances which is independently a magnet. ಮ್ಯಾಗ್ನೆಟ್ ಅಂತ ಯಾವುದು ಇಂಡಿಪೆಂಡೆಂಟ್ ಆಗಿರೋ ವಸ್ತುನೇ ಇಲ್ಲ. ಹೇಳಬೇಕು ಅಂದರೆ ನಮ್ಮ ವಸ್ತುಗಳೇ ಕೂಡ ಏನಾಗಿ ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡ್ತವೆ. ಸ್ಟಾರ್ಟಿಂಗ್ ಮ್ಯಾಗ್ನೆಟ್ ಇನ್ವೆನ್ಷನ್ ಅಥವಾ ಡಿಸ್ಕವರಿ ಕಂಡುಹಿಡಿದಿದ್ದು ಯಾವ ಥರ ಅಂತ ಅಂದರೆ, ಅದನ್ನು ಯಾವ ಥರ ಕಂಡುಹಿಡಿದ್ರು ಅಂದರೆ, ಯಾವುದೋ ಒಂದು ಕಲ್ಲು ಓಲ್ಡ್ ಏಜಲ್ಲಿ ಮೆಟಲ್ ಇದು ವಸ್ತುಗಳನ್ನ ಯೂಸ್ ಮಾಡ್ತಿದ್ರಲ್ಲ, ಆ ವಸ್ತುಗಳನ್ನ ಅದ್ರ ಮೇಲೆ ಹೊಡೆಯೋಕ್ಕೆ ಅಂತ ಹೋದಾಗ, ಅಥವಾ ಹೇಳ್ತಾರೆ ಯಾರೋ ಒಬ್ಬ ಮನುಷ್ಯ ತನ್ನ ಶೂನ ಅದ್ರ ಮೇಲೆ ಇಟ್ಟಾಗ ಶೂ ಅಂಟ್ಕಂತು, ಆ ಶೂ ಮೆಟಲಿಂದ ಮೇಡಪ್ ಆಗಿತ್ತು, ಸೋಲ್, ಅದರಿಂದ ಅದನ್ನು ನೋಡಿ ಮ್ಯಾಗ್ನೆಟ್ ಬಂತು ಅಂತ ಹೇಳ್ತಾರೆ. ದೇರ್ ಆರ್ ಡಿಫ್ರೆಂಟ್ ಸ್ಟೋರೀಸ್ ಅಬೌಟ್ ಇಟ್. ಆದರೆ ಮ್ಯಾಗ್ನೆಟ್ ಅನ್ನೋದು ನಮ್ಮಲ್ಲೇ ಇರೋ ವಸ್ತುಗಳಲ್ಲಿ ಉತ್ಪಾದನೆ ಆಗುವಂತಹ ಒಂದು ಪ್ರಾಪರ್ಟಿ ಅಷ್ಟೇ. ಅಂದರೆ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ಸಬ್ಸ್ಟೆನ್ಸ್, ಇಟ್ ಈಸ್ ನಾಟ್ ಅ ಇಂಡಿವಿಜುವಲ್ ಆರ್ ಇಂಡಿಪೆಂಡೆಂಟ್ ಸಬ್ಸ್ಟೆನ್ಸ್. ಅಂದರೆ ನಾವೇನು ಹೇಳ್ಬೋದು, ಸಪೋಸ್ ಐರನ್ ಇದೆ ನಮ್ಮ ಹತ್ರ, ಐರನ್ನ ಮ್ಯಾಗ್ನೆಟ್ ತಗೊಂಡು ಐರನ್ ಮೇಲೆ ರಬ್ ಮಾಡಿದ್ರೆ ವಿಲ್ ಗೆಟ್ ಐರನ್ ಆಸ್ ದ ಮ್ಯಾಗ್ನೆಟ್. ಮ್ಯಾಗ್ನೆಟ್ನ ಮ್ಯಾಗ್ನೆಟ್ ಥರ ನೋಡ್ಬೋದು ನಾವು. ಆ ಮ್ಯಾಗ್ನೆಟಿನಿಂದ ಬಂತು ಅಂದರೆ ಇಟ್ ಈಸ್ ನ್ಯಾಚುರಲಿ ಅಕರಿಂಗ್ ಸಮ್ ಮಿನರಲ್ಸ್ ಆಫ್ ಐರನ್ ಆರ್ ಸಮ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ ನಾವು. ಆ ಥರ ನ್ಯಾಚುರಲಿ ಅಕರಿಂಗ್ ಓರಲ್ಲಿ ಆ ಪ್ರಾಪರ್ಟಿ ಇರುತ್ತೆ. ಸೊ ಮ್ಯಾಗ್ನೆಟಿಸಮ್ ಆರ್ ಮ್ಯಾಗ್ನೆಟ್, the term magnetism or magnet is a property. It is a property and not a substance. ಅದು ಎಲ್ಲರಿಗೂ ಗೊತ್ತಿರಬೇಕು. ಮ್ಯಾಗ್ನೆಟ್ ಅಂದ ತಕ್ಷಣ ಅದೇ ಸಪ್ರೇಟ್ ಸಬ್ಸ್ಟೆನ್ಸು, ಅದೇ ಥರದ್ದೊಂದು ಇರುತ್ತೆ ಅನ್ನೋ ಅವಶ್ಯಕತೆ ಇಲ್ಲ, ಆ ಥರ ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಏನು ಮ್ಯಾಗ್ನೆಟ್ ಅನ್ನೋದು ಒಂದು ಮ್ಯಾಗ್ನೆಟಿಸಮ್ ಅನ್ನೋದು ಒಂದು ಪ್ರಾಪರ್ಟಿ ಅಷ್ಟೇ, ಸಬ್ಸ್ಟೆನ್ಸ್. ಅದು ಯಾವಾಗ ಅರೈಸ್ ಆಗುತ್ತೆ ಅಂದರೆ, ವೆನ್ ಎಲೆಕ್ಟ್ರಾನ್ಸ್ ಆರ್ ಪ್ರೋಟಾನ್ಸ್ ಆರ್ ಎನಿ ಚಾರ್ಜ್ ಪಾರ್ಟಿಕಲ್ in motion. ಯಾವುದಾದ್ರೂ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದ್ರೆ, ಇದೇನು ಸರ್ ನೆನ್ನೆ ಎಲೆಕ್ಟ್ರಿಕಲ್ ಪ್ರಾಪರ್ಟಿಗೂ ಚಾರ್ಜ್ ಪಾರ್ಟಿಕಲ್ಸ್ ಇನ್ ಮೋಷನ್ ಅಂತ ಬರೆದ್ರಿ, ಇವಾಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೂ ಚಾರ್ಜ್ ಪಾರ್ಟಿಕಲ್ಸ್ ಇನ್ ಮೋಷನ್ ಅಂತ ಬರೆದ್ರಿ ಅಂದರೆ ಹೌದು, ನಿಜ. ಅದು ಎಲೆಕ್ಟ್ರಿಕ್ ಚಾರ್ಜಸ್ ಅಥವಾ ಯಾವುದಾದ್ರೂ ಚಾರ್ಜಸ್ ಮೂವ್ ಆಗ್ತಿದೆ ಅಂದರೆ ಇಟ್ ಜನರೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಆ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ಲಿ ಚೇಂಜ್ ಇದ್ರೆ ಅಥವಾ ಸ್ವಲ್ಪ ಚೇಂಜ್ ಆದರೂ ಕೂಡ ಸಾಕು, ಇಟ್ ಇಂಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಟ್ ಸಬ್ಸ್ಟೆನ್ಸ್. ಈ ಎಲೆಕ್ಟ್ರಾನ್, ಸಪೋಸ್ ಎಲೆಕ್ಟ್ರಾನ್ ಮೂವ್ ಆಗ್ತಿದೆ, ಎಲೆಕ್ಟ್ರಾನ್ ಮೂವ್ ಆಗಬೇಕಾದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಿದೆ ಅಂದರೆ, ಜೊತೆಗೆ ಎಲೆಕ್ಟ್ರಾನ್ ಮೂವ್ ಆಗಿದ ತಕ್ಷಣವೇ ಇಟ್ ಜನರೇಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಮ್ಯಾಗ್ನೆಟಿಕ್ ಫೀಲ್ಡ್ನ ಡೆವಲಪ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ವಿತ್ ಯುವರ್ ಮ್ಯಾಗ್ನೆಟಿಸಮ್. ಈ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಎಲ್ಲ ತುಂಬ ಸ್ಮಾಲ್ ಚಾರ್ಜಸ್ ಆಗಿರೋದ್ರಿಂದ ವಿ ಕಾಲ್ ದೆಮ್ ಎಸ್ ಟೈನಿ ಮ್ಯಾಗ್ನೆಟ್ಸ್. ಟೈನಿ ಮ್ಯಾಗ್ನೆಟ್ಸ್ ಅಂದ್ರೇನು? ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿರುತ್ತೆ ಕಡಿಮೆ ಇರುತ್ತೆ ಅದರಲ್ಲಿ ಅಷ್ಟೇ. ಅಂದರೆ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಸಮ್ ಏನಿರುತ್ತೆ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಟೈನಿ ಮ್ಯಾಗ್ನೆಟ್ಸ್ ಹೇಳ್ಬಿಟ್ರಿ ಸರ್, ಹಂಗಾದ್ರೆ ಜಿಯಾಂಟ್ ಮ್ಯಾಗ್ನೆಟ್ ಯಾವುದು? ಜಿಯಾಂಟ್ ಮ್ಯಾಗ್ನೆಟ್ ಇಸ್ ನಿಯೋಡಿನಿಯಂ. ಇದು ಇಂಡಸ್ಟ್ರೀಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಸಪೋಸ್ ಯಾವುದಾದ್ರೂ ಒಂದು ವಸ್ತು ಮೇಲೆ ಇಟ್ಬೇಕಂದ್ರೆ, ಕೆಲವೊಂದು ನೋಡಿರ್ತಾರೆ ಮೇಲ್ಗಡೆಯಿಂದ ಕ್ರೇನ್ ಬರುತ್ತೆ, ಸಡನ್ನಾಗಿ ಮೆಟಲ್ ಕಾರ್ ಇದ್ದರೆ ಆ ಕ್ರೇನು ಇನ್ನೂ ಮೆಟಲ್ಗಿನ್ನ ಸ್ವಲ್ಪ ದೂರದಲ್ಲಿದ್ದಾಗಲೇ ಅದನ್ನು ಮೇಲೆ ಹೇಳ್ಕೊಳ್ಳುತ್ತೆ, ಆ ಥರ ನೋಡಿರ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದಿ ಸ್ಟ್ರಾಂಗ್ ಮ್ಯಾಗ್ನೆಟಿಸಮ್ ಪ್ರೊಸೆಸ್ ಬೈ ನಿಯೋಡಿನಿಯಂ ಮ್ಯಾಗ್ನೆಟ್ಸ್. ಈ ನಿಯೋಡಿನಿಯಂ ಮ್ಯಾಗ್ನೆಟ್ಸ್ ಆದ ಸ್ಟ್ರಾಂಗೆಸ್ಟ್ ಮ್ಯಾಗ್ನೆಟ್ಸ್. ಅದರಲ್ಲಿ N35 N15 ಅಂತೆಲ್ಲ ಹೇಳ್ತಾರೆ, ಅದು ಅವಶ್ಯಕತೆ ಇಲ್ಲ. ಬಟ್ ನಿಯೋಡಿನಿಯಂ ಮ್ಯಾಗ್ನೆಟ್ಸ್ ಆರ್ ಸ್ಟ್ರಾಂಗೆಸ್ಟ್ ಮ್ಯಾಗ್ನೆಟ್ಸ್, whereas electrons or subatomic particles which are charged, they are called as tiny magnets. ಇಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇನ್ ಮೋಷನ್ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು ಟಾಪಿಕ್ನ ನಿಮಗೆ ಡಿಸ್ಕಸ್ ಮಾಡಿದ್ವಿ ನಾವು ಫಸ್ಟ್ ಇಯರ್ ಸಿಲೆಬಸ್ ಮಾಡಬೇಕಾದ್ರೆ. ಎಲ್ಲ ಒಂದು ಕಡೆ ಒಂದು ಟಾಪಿಕ್ ಬಂತು, ಏನು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಸಪ್ರೇಟ್ ಮಾಡ್ಬೋದಾ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಐ ಆಸ್ಕ್ ದ ಕ್ವಶನ್, ಕ್ಯಾನ್ ಯು ಸೆಪರೇಟ್ ಎಲೆಕ್ಟ್ರಿಕ್ ಫೀಲ್ಡ್ and magnetic field from
ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿಂದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಪ್ರೇಟ್ ಮಾಡ್ಬೋದಾ? ನಾಟ್ ಪಾಸಿಬಲ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಎಕ್ಸ್ಪ್ಲನೇಷನ್ ಗೊತ್ತಿದ್ರೆ ಇದು ಸಿಂಪಲಾಗಿ ಅರ್ಥ ಆಗುತ್ತೆ. ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಏನಾಗಿರುತ್ತೆ? ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇಫ್ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಎರಡು ಏನರಿಂದ ಜನರೇಟ್ ಆಗುತ್ತೆ? ಎರಡೂ ಜನರೇಟ್ ಆಗೋದು ಒಂದು ಚಾರ್ಜ್ ಪಾರ್ಟಿಕಲಿಂದ, ಪ್ಲಸ್ ಆರ್ ಮೈನಸ್ ಎನಿಥಿಂಗ್. ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ನು ಜನರೇಟ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ನು ಜನರೇಟ್ ಮಾಡುತ್ತೆ. ಯಾವಾಗ? ವೆನ್ ಇಟ್ ಈಸ್ ಮೂವಿಂಗ್. ಮೂವಿಂಗ್ ಅಂದರೆ ಮುಂದೆ ಹೋಗಬೇಕು ಅಂತಲೇ ಏನಿಲ್ಲ. ಆ ಎಲೆಕ್ಟ್ರಿಕ್ ಚಾರ್ಜ್ ಸ್ಟ್ಯಾಟಿಕ್ ಇಲ್ದಲೆ ಚೇಂಜ್ ಆದರೆ ಸಾಕು. ದಟ್ ಚೇಂಜ್ ಇಂಡ್ಯೂಸಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟರ್ನ್ ಇಂಡ್ಯೂಸಸ್ ಅನ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ಸಪೋಸ್ ಯಾವುದಾದ್ರೂ ಒಂದು ಚಾರ್ಜ್ ಮೂವ್ ಆಗ್ತಿದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು. ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದ ತಕ್ಷಣವೇ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಯು ಕಾಂಟ್ ಸೆಪರೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆಂದರೆ ಎರಡು ಇಂಟರ್ ಡಿಪೆಂಡೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೇ ಕೋ ಎಕ್ಸಿಸ್ಟ್. ಎರಡು ಒಟ್ಟೊಟ್ಟಿಗೆ ಎಕ್ಸಿಸ್ಟ್ ಆಗುತ್ತೆ. ಅದನ್ನು ನೀವು ಸಪ್ರೇಟ್ ಮಾಡ್ತೀವಿ ಅಂತ ಹೋದರೆ ದಟ್ ಈಸ್ ನಾಟ್ ಪಾಸಿಬಲ್. ಬಟ್ ಒಂದು ಏನು ಮಾಡ್ಬೋದು ನಾವು ಹೇಳಿದ್ದೆ, ಅದನ್ನು ಕೂಡ ಈ ಮ್ಯಾಗ್ನೆಟಿಕ್ ಫೀಲ್ಡ್ನಾಗಲಿ ಎಲೆಕ್ಟ್ರಿಕ್ ಫೀಲ್ಡ್ನಾಗಲಿ ನಾವು ಇದಕ್ಕೆ ಆಪೋಸಿಟ್ ಆಗಿರೋ ಫೀಲ್ಡ್ ಅಪ್ಲೈ ಮಾಡಿ ನ್ಯೂಟ್ರಲೈಸ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಹೋಗ್ತಿದೆ ಅಂದರೆ ಮತ್ತೆ ನಾನು ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಹಾಕಿದ್ರೆ ವಿತ್ ದ ಸೇಮ್ ಮ್ಯಾಗ್ನಿಟ್ಯೂಡ್, ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಿತ್ತು ಅದೇ ಅಷ್ಟೇ ಮ್ಯಾಗ್ನಿಟ್ಯೂಡ್ದು ಆಪೋಸಿಟ್ ಫೋರ್ಸ್ ಹಾಕಿದ್ರೆ ಏನಾಗುತ್ತೆ? ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ ಇಟ್ ಬಿಕಮ್ಸ್ ಝೀರೋ. ಇಟ್ ಬಿಕಮ್ಸ್ ಝೀರೋ, ಮ್ಯಾಥಮೆಟಿಕಲಿ ಝೀರೋ ಆಗುತ್ತೆ ಅಷ್ಟೇ. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ವೇ ಇಲ್ಲ ಅಂತ ಅಲ್ಲ. ಹಿಂಗೆ ಹೋಗ್ತಿದೆ ಮ್ಯಾಗ್ನೆಟಿಕ್ ಫೀಲ್ಡು, ನೀವು ಬೇರೆ ಆಪೋಸಿಟಿಂದ ಅಪ್ಲೈ ಮಾಡಿ ಏನು ಮಾಡ್ತಿದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಿದ್ರೆ ಅಷ್ಟೇ. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡೇ ಕ್ಯಾನ್ಸಲ್ ಆಗ್ತಿಲ್ಲ. ಸೊ ಇದು ನೆನಪಿರಬೇಕು ನಿಮಗೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ್ರು ಅಷ್ಟೇ. ಆಪೋಸಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ನ ನ್ಯೂಟ್ರಲೈಸ್ ಮಾಡ್ಬೋದು. ಬಿಟ್ಟರೆ ಯು ಕಾಂಟ್ ಸೆಪರೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮೂವಿಂಗ್ ಚಾರ್ಜಸ್ ಆಲ್ವೇಸ್ ಕಾನ್ಸ್ಟಿಟ್ಯೂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ದೇ ಕೋ ಎಕ್ಸಿಸ್ಟ್. ಇನ್ನೇ ಹೇಳ್ತಾರೆ ಏನಂತ, H is equal to 0 ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್, ಅದೇ H is ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ನ 0 ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ನ 0 ಮಾಡಿ ಮಾಡ್ಬೋದು, 0 ಮಾಡ್ಬೋದು. ಬಟ್ ಸೆಪ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೆಪ್ರೇಷನ್ ಈಸ್ ಮಚ್ ಮೋರ್ ಡಿಫ್ರೆಂಟ್ ದ್ಯಾನ್ ಮೇಕಿಂಗ್ ಇಟ್ 0. ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ನ 0 ಮಾಡ್ಬೋದು, ಬಟ್ ಸೆಪ್ರೇಟ್ ಮಾಡೋಕ್ಕಾಗಲ್ಲ. ಇದು ಗೊತ್ತಿರಲಿಲ್ಲ. ಸೊ ಎವ್ರಿ ಚಾರ್ಜ್ ಶುಡ್ ಪ್ರೊಸೆಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಸೆಸ್ ಮಾಡ್ತಿದೆ ಗೊತ್ತು, ಈಗ ಆಲ್ರೆಡಿ ಗೊತ್ತಾಗಿದೆ. ಎಲ್ಲ ಚಾರ್ಜ್ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಸೆಸ್ ಮಾಡುತ್ತೆ. ಹೇಗೆ ಮಾಡುತ್ತೆ? ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮಾಡಬೇಕಾದ್ರೆ ನಿಮಗೆ ಅಟ್ರಾಕ್ಷನ್, ರಿಪಲ್ಷನ್ ಅಂತ ಹೇಳ್ತೀರಾ. ದರ್ ಒನ್ ಇಸ್ ನಾರ್ತ್ ಪೋಲ್, ಅದರ್ ಒನ್ ಇಸ್ ಸೌತ್ ಪೋಲ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಲಿಬೇಕಾದ್ರೆ ಕಲ್ತಿರ್ತೀರ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅನ್ನೋದು ಒಂದಿರುತ್ತೆ ಅಂತ. ಆ್ಯಂಡ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಈ ಥರ ಇರುತ್ತೆ ಅಂತ ಓದಿರ್ತಾರೆ ಅಲ್ವಾ? ಈ ನಾರ್ತ್ ಪೋಲ್ ಸೌತ್ ಪೋಲ್ ಹೆಂಗೆ ಡೆವಲಪ್ ಆಯಿತು? ಯಾವ ಥರ ಡೆವಲಪ್ ಆಗುತ್ತೆ ಈ ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಅಂತ? ಸೈನ್ಸ್ ಹ್ಯಾಸ್ ಆನ್ಸರ್ ಫಾರ್ ಎವ್ರಿಥಿಂಗ್. ಬಟ್ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೆಪ್ತ್. ಮೊದಲು ಹೇಳ್ತೀನಿ, ತುಂಬ ಆಳಕ್ಕೆ ಹೋಗೋಲ್ಲ. ನಿಮಗೆ ಏನಕ್ಕೆ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಮ್ಯಾಗ್ನೆಟಿಸಮ್ ಅಂದರೆ ಸುಮ್ಮನೆ ಇಕ್ಕಿದಂಗೆ ಬಂದ್ಬಿಡುತ್ತಾ ಪ್ರಾಪರ್ಟಿ? ನೋ. ಅದನ್ನು ಆ ಕನ್ಫ್ಯೂಷನ್ನ ನಿಮಗೆ ದೂರ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಡೆವಲಪ್ ಆಗುತ್ತೆ ಯಾವ ಥರ ಅಂದರೆ, ಸಪೋಸ್ ಇಫ್ ಐ ಕನ್ಸಿಡರ್ ಅ ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್ ಅಂದ್ಕೊಳ್ಳಿ. ಪಾಸಿಟಿವ್ ಚಾರ್ಜಲ್ಲಿ ಏನಾಗ್ತಿರುತ್ತೆ? ಇಫ್ ದಿಸ್ ಇಸ್ ಅ ರೊಟೇಷನ್ ಆಕ್ಸಿಸ್, ರೊಟೇಷನಲ್ ಆಕ್ಸಿಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ರೊಟೇಷನಲ್ ಆಕ್ಸಿಸ್ ಅಂದ ತಕ್ಷಣ ನೆನಪಾಯಿತು. ಸಪೋಸ್ ಎಲೆಕ್ಟ್ರಾನ್ ತಗೊಂಡ್ರೆ, ಇಫ್ ದಿಸ್ ಈಸ್ ಯುವರ್ ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ ಏನು ಮಾಡ್ತಿರುತ್ತೆ? ಈ ನ್ಯೂಕ್ಲಿಯಸ್ ಸುತ್ತಾ ಇರುತ್ತೆ, ಈ ಥರ ಸುತ್ತಿರುತ್ತೆ. ದಿಸ್ ಈಸ್ ಆರ್ಬಿಟಲ್, ಅಥವಾ ಯು ಕ್ಯಾನ್ ಟೇಕ್ ಎ ಇಮ್ಯಾಜಿನರಿ ಪಾತ್. ಹೈಪೋಥೆಟಿಕಲ್ ಥಿಯರಿ ಪ್ರಕಾರ ಇಮ್ಯಾಜಿನರಿ ಪಾತ್ ಅಂತ ಅನ್ಕೊಳ್ಬೋದು ನೀವು, ಆರ್ಬಿಟ್ ಅಂತ ಅನ್ಕೊಬೋದು. ಆರ್ಬಿಟ್ ಅಂತ ಅಂದ್ಕೊಂಡ್ರೆ ಎಲೆಕ್ಟ್ರಾನ್ ಸುತ್ತುತ್ತಿದೆ, ನ್ಯೂಕ್ಲಿಯಸ್ ಸುತ್ತುತ್ತಿದೆ ಅಂದರೆ ಇಟ್ ಇಸ್ ಮೂವಿಂಗ್. ಸೊ ಅಲ್ಲಿ ಕೂಡ ಒಂದು ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಇನ್ ಅಡಿಷನ್ ಟು ದಟ್ ಏನಾಗುತ್ತೆ, ಎಲೆಕ್ಟ್ರಾನ್ ಈಸ್ ರೊಟೇಟಿಂಗ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್. ಅದರ ಸುತ್ತನೇ ಸಪೋಸ್ ನಾನು ಈ ಥರ ರೌಂಡ್ ಹೊಡಿಬೋದು, ಈ ಥರ ರೌಂಡ್ ಹೊಡ್ಕೊಂಡು ಹೋಗ್ಬೋದು, ಅಥವಾ ಈ ಥರ ತಿರುಗ್ಕೊಂಡು ಹೋದರೆ ದಟ್ ಈಸ್ ಐ ಆಮ್ ರೊಟೇಟಿಂಗ್ ಆನ್ ಮೈ ಓನ್ ಆಕ್ಸಿಸ್. ಈ ಥರ ತಿರುಗ್ತೀನಿ ಅಂದರೆ ದಿಸ್ ಈಸ್ ಮೈ ಆಕ್ಸಿಸ್ ಪಾಸಿಂಗ್ ಥ್ರೂ ಮೈ ಹೆಡ್. ಆ್ಯಂಡ್ ಆ ಆಕ್ಸಿಸ್ ಏನಿದೆ ಅದ್ರ ಸುತ್ತ ರೊಟೇಟ್ ಆಗ್ತಿರುತ್ತೆ ಅಂತ. ಇಟ್ ಈಸ್ ಸಿಮಿಲರ್ ಟು ಯುವರ್ ಅರ್ತ್ ಏನಾಗ್ತಿದೆ? ಸನ್ ಸುತ್ತುತ್ತಿದೆ, ಜೊತೆಗೆ ತನ್ನ ಆಕ್ಸಿಸ್ ಮೇಲೆ ತಾನೇ ಸುತ್ತುತ್ತಿದೆ. ದಟ್ ಈಸ್ ಕಾಲ್ಡ್ ಎಸ್ ರೊಟೇಷನಲ್ ಆಕ್ಸಿಸ್. ತನ್ನ ಆಕ್ಸಿಸ್ ಮೇಲೆ ತಾನೇ ಸುತ್ತೋದು. ಸೊ ಎಲೆಕ್ಟ್ರಾನ್ ಎಕ್ಸಿಬಿಟ್ಸ್ ಟೂ ಟೈಪ್ಸ್ ಆಫ್ ಮೋಷನ್. ಒನ್ ಈಸ್ ಆರ್ಬಿಟಲ್ ಮೋಷನ್, ದಟ್ ಈಸ್
revolving around nucleus. Earth orbital motion ಇರೋ ಥರ. Again, one is rotational motion. ಇದನ್ನ rotational motion ಅಂದರೆ ತನ್ನ ಆಕ್ಸಿಸ್ ಮೇಲೆ ತಾನೇ ಸುತ್ತೋದು. ಅದನ್ನ ಇನ್ನೊಂದು ಥರ ಬೇಕಾದ್ರೆ ಕರಿಬೋದು, ದಟ್ ಇಸ್ ಸ್ಪಿನ್ ಮೋಷನ್. ಸ್ಪಿನ್ ಅಂದ್ರೆ ಗೊತ್ತಲ್ಲ, ಬುಗುರಿ ತಗೊಂಡ್ರೆ ಎಕ್ಸಾಂಪಲ್ ಗೊತ್ತಾಗುತ್ತೆ. ಬುಗುರಿ ತಿರುಗಿಸಿದ್ರೆ ಅದು ಯಾವ ಥರ ಒಂದೇ ಇದರಲ್ಲಿ ತಿರುಗುತ್ತಿರುತ್ತೋ ಕಾನ್ಸ್ಟೆಂಟಾಗಿ, ಆ ಥರ ಸ್ಪಿನ್ ಆಗ್ತಿರುತ್ತೆ ಎಲೆಕ್ಟ್ರಾನ್ ಕೂಡ. ಸ್ಪಿನ್ ಆಗ್ತಾ ಮೂವ್ ಆಗ್ತಿರುತ್ತೆ. ಸೊ ಎಲೆಕ್ಟ್ರಾನ್ ಚೇಂಜ್ ಆದರೆ ಸಾಕು, ಅದು ನೇಚರಿಂದ ಚೇಂಜ್ ಆದರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಅಂದರೆ ಈವನ್ ಸ್ಪಿನ್ ಮೋಷನ್ ಕ್ಯಾನ್ ಆಲ್ಸೋ ಕಾಂಟ್ರಿಬ್ಯೂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಆರ್ಬಿಟಲ್ ಮೋಷನ್. ಎರಡೂ ಕೂಡ ಏನಾಗಿರುತ್ತೆ, ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ತದೆ. ಸ್ಪಿನ್ ಆದರೂ ಸಹ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಿದೆ. ಸೊ ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಪಿನ್ ಆಗ್ತಿರೋದಕ್ಕೆ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ರಿವಾಲ್ವ್ ಆಗ್ತಿರ್ಬೇಕಾದ್ರೆ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಅಂತ. ಅಷ್ಟು ದೂರ ಟ್ರಾವೆಲ್ ಮಾಡಿದ್ರೆ ಅಷ್ಟು ದೂರ ಮೂವ್ ಆಗ್ತಿದೆ ಎಲೆಕ್ಟ್ರಾನ್ ಅಂದರೆ, ದಟ್ ಮೀನ್ಸ್ ಇಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಮಗೆ ಟೋಟಲ್ ಒಂದು ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ, ದಟ್ ಈಸ್ ಸಮ್ ಆಫ್ ದಿಸ್ ಆರ್ಬಿಟಲ್ ಪ್ಲಸ್ ಸ್ಪಿನ್, ಇದರದು ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಸಮ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲ್ಲ ಒಂದು ಎಲೆಕ್ಟ್ರಾನ್ ಏನು ಪ್ರೊಸೆಸ್ ಮಾಡ್ತಿದೆ ಅನ್ನೋದು, ಇಟ್ ಇಸ್ ಸಮ್ ಆಫ್ ಆರ್ಬಿಟಲ್ ಆಸ್ ವೆಲ್ ಆಸ್ ಸ್ಪಿನ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಓಕೆ, ಸೊ ಇದನ್ನ ನಾನು ಹೇಳಿದ ತಕ್ಷಣ ನಿಮ್ಗೆ ಇಲ್ಲಿ ಗೊತ್ತಾಗಬೇಕು. ಐ ಆಮ್ ಕನ್ಸಿಡರಿಂಗ್ ಸ್ಪಿನ್ ಮೋಷನ್, ದಟ್ ಈಸ್ ರೊಟೇಷನಲ್ ಮೋಷನ್ನ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಸಪೋಸ್ ಯಾಕೆಂದರೆ ಇದು ನಿಮ್ಮ ಕ್ವಾಂಟಮ್ ನಂಬರಲ್ಲಿ ಬರುತ್ತೆ, ಸ್ಪಿನ್ ಕ್ವಾಂಟಮ್ ನಂಬರಲ್ಲಿ ಹಾಫ್ ಪ್ಲಸ್ ಹಾಫ್ ಮೈನಸ್ ಹಾಫ್ ಅಂತ ಹೇಳ್ತಾರೆ. ಪ್ಲಸ್ ಹಾಫ್ ಅಥವಾ ಮೈನಸ್ ಹಾಫ್ ಅಂದರೆ ಪ್ಲಸ್ ಹಾಫ್ನ ಕ್ಲಾಕ್ ವೈಸ್ ಅಂತ ತಗೊಂಡ್ರೆ ಮೈನಸ್ ಹಾಫ್ ವಿಲ್ ಬಿ ಆ್ಯಂಟಿ ಕ್ಲಾಕ್ ವೈಸ್. ಅಲ್ಲಿ ಪ್ಲಸ್ ಮೈನಸ್ಗೆ ಏನೂ ಬೆಲೆ ಇಲ್ಲ. ಅಲ್ಲಿ ಬೆಲೆ ಇರೋದೇನು ಅಂದರೆ ಆಪೋಸಿಟ್ ಅಂತ ತೋರ್ಸೋಕ್ಕಷ್ಟೇ. ನೀವು ಮೈನಸ್ ಹಾಫ್ನೇ ತಗೊಂಡು ಕ್ಲಾಕ್ ವೈಸ್ ಅಂತೀನಿ, ಓಕೆ, ನೋ ಪ್ರಾಬ್ಲಮ್. ಕ್ಲಾಕ್ ವೈಸ್ ಅಂದರೆ ಮೈನಸ್ ಹಾಫ್ ಅಂತ ತಗೊಂಡ್ರೆ ಪ್ಲಸ್ ವಿಲ್ ಬಿ ಆ್ಯಂಟಿ ಕ್ಲಾಕ್ ವೈಸ್ ಅಷ್ಟೇ. ಕ್ಲಾಕ್ ವೈಸ್ ಅಂದರೆ ಹಿಂಗೆ ತಿರುಗ್ತಿರುತ್ತೆ ಈ ಥರ, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ ತಿರುಗ್ತಿರುತ್ತೆ. ಸಪೋಸ್ ಐ ಆಮ್ ಕನ್ಸಿಡರಿಂಗ್ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ತಗೊಂಡು ಇಫ್ ಐ ಆಮ್ ರೊಟೇಟಿಂಗ್ ಲೈಕ್ ದಿಸ್, ಏನಿದು ಈ ಥರ ತಿರುಗ್ತಿದೆ ಅಂದರೆ ದಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್, ಇಟ್ ಇಸ್ ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಬೇಕಾದ್ರೆ ನಮಗೆ ಇಟ್ ಈಸ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ ಅಥವಾ ಚಾರ್ಜ್ ಸ್ಪೀಷೀಸ್ ರೊಟೇಟ್ ಆಗ್ತಿದೆ ಅಂದರೆ ಇಟ್ ಶುಡ್ ಜನರೇಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಗೊತ್ತು. ಸೊ ನಾವು ಹೌ ಟು ಡಿಫೈನ್ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಓಕೆ, ವಿ ಯೂಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲಲ್ಲಿ ನೀವು ಹಿಂದೆ ಓದಿರೋ ಥಂಬ್ ರೂಲ್ ಅಲ್ಲ ಇದು. ದಿಸ್ ಈಸ್ ಕಾಲ್ಡ್ ಅ ಸೆಕೆಂಡರಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಆರ್ ಆಲ್ಟರ್ನೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ದಿಸ್ ಈಸ್ ಫಾರ್ ಮೂವಿಂಗ್ ಚಾರ್ಜಸ್ಸಿಗೆ ಹೇಳೋಕೆ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಈ ಥರ ರೊಟೇಟ್ ಆಗ್ತಿದೆ ಅಂದರೆ ಪಾಸಿಟಿವ್ ಚಾರ್ಜ್ ಈ ಕಡೆ ಹೋಗ್ತಿದೆ. ದಟ್ ಮೀನ್ಸ್ ಪಾಸಿಟಿವ್ ಚಾರ್ಜ್ ಈಸ್ ಇನ್ ದಿಸ್ ಡೈರೆಕ್ಷನ್, ಈ ಥರ ಡೈರೆಕ್ಷನಲ್ಲಿದೆ. ಸೊ ಪಾಸಿಟಿವ್ ಚಾರ್ಜ್ ಆ ಥರ ಇತ್ತು, ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಕಡೆ ಇರುತ್ತೆ, ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಯಾವ ಕಡೆ ಇರುತ್ತೋ ಅದೇ ಕಡೆ ಡೈರೆಕ್ಷನ್ ಆಫ್ ಕರೆಂಟ್ ಇರುತ್ತೆ. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಆಲ್ಸೋ ದಿಸ್ ಸೈಡ್, ಕರೆಂಟ್ ಡೈರೆಕ್ಷನ್ ಕೂಡ ಹಿಂಗಿರುತ್ತೆ. ಸೊ ಮೇಲ್ಗಡೆ ತಂಬೇನಿದೆ, ಇಟ್ ರೆಪ್ರೆಸೆಂಟ್ಸ್ ನಾರ್ತ್ ಪೋಲ್. ವೆರಸ್ ದ ಆಪೋಸಿಟ್ ಡೈರೆಕ್ಷನ್ ರೆಪ್ರೆಸೆಂಟ್ ಸೌತ್ ಪೋಲ್. ಮತ್ತೆ ಹೇಳ್ತೀನಿ, ಪಾಸಿಟಿವ್ ಚಾರ್ಜು ರೊಟೇಟ್ ಆಗಬೇಕಂದ್ರೆ ಯಾವ ಕಡೆ ರೊಟೇಟ್ ಆಗ್ತಿದೆ ದಟ್ ಈಸ್ ಡೈರೆಕ್ಷನ್ ಆಫ್ ಲಾ ಆಫ್ ಕರೆಂಟ್. ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ದಟ್ ಈಸ್ ಥಂಬ್ ಇಂಡಿಕೇಟ್ಸ್ ದ ನಾರ್ತ್ ಪೋಲ್. ಸಪೋಸ್ ಐ ಆಮ್ ಟೇಕಿಂಗ್ ಇಟ್ ಅಸ್ ಕ್ಲಾಕ್ ವೈಸ್ ಡೈರೆಕ್ಷನ್, ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ ಅಂತ ಹೇಳಿ ಅಂದರೆ ಈ ಥರ ಆಗ್ತಿರುತ್ತೆ. ಸೊ ಈ ಥರ. ಸೊ ಏನಾಗುತ್ತೆ, ದಿಸ್ ಬಿಕಮ್ಸ್ ನಾರ್ತ್, ಇದು ನಾರ್ತ್ ಆಗುತ್ತೆ. Can you imagine here? So this becomes north and this becomes south. This is rotational axis and this arrow mark has nothing to do with the spin or poles. I have represented it as rotational axis, that's all. So this is the arrow mark and the pole is north pole here, one is south pole. If it is clockwise rotating, okay. So this is about positive charges. Again, if we compare the same thing to negative charges. So if you compare the same thing to electron, that is negatively charged species. If we are considering electron, it is its rotational axis. If it is its rotational axis, then I am rotating it anti-clockwise. Who am I to rotate electron? It is actually rotating itself. Anti-clockwise rotate ಆಗ್ತಿದೆ ಅಂದರೆ ಯಾವ ಥರ ಇರುತ್ತೆ? ಸಪೋಸ್ ಈ ಥರ ಎಲೆಕ್ಟ್ರಾನ್ ಫ್ಲೋ ಇದೆ, ಈ ರೀತಿ ಎಲೆಕ್ಟ್ರಾನ್ ಫ್ಲೋ ಇದೆ. ದಿಸ್ ಇಸ್ ಎಲೆಕ್ಟ್ರಾನ್ ಫ್ಲೋ ಈಸ್ ಇನ್ this direction.
ಎಲೆಕ್ಟ್ರಾನ್ ಫ್ಲೋ ಈ ಥರ ಇದ್ರೆ ಕರೆಂಟ್ ಯಾವ ಕಡೆ ಫ್ಲೋ ಆಗ್ತಿರುತ್ತೆ? ಕರೆಂಟ್ ವಿಲ್ ಬಿ ದಿಸ್ ಡೈರೆಕ್ಷನ್. ಸೊ ಎಲೆಕ್ಟ್ರಾನ್ ಫ್ಲೋ ಈ ಥರ ಈ ಕಡೆ ಇದ್ದಾಗ ಕರೆಂಟ್ ಈ ಡೈರೆಕ್ಷನ್ ಬರ್ತಿದೆ ಅಂದರೆ ಕರೆಂಟ್ಗೆ ಆಪೋಸಿಟ್ ಆಗಿ ಪರ್ಪೆಂಡಿಕ್ಯುಲರ್ ಇರಬೇಕು. ಸೊ ನಮ್ಮ ಫಿಂಗರ್ಸ್ ಏನಿದೆ ದಿಸ್ ಶುಡ್ ರೆಪ್ರೆಸೆಂಟ್ ಕರೆಂಟ್. ಎಲೆಕ್ಟ್ರಾನ್ ಈ ಥರ ಫ್ಲೋ ಈ ಥರ ಟರ್ನ್ ಆಗ್ತಿದೆ, ಐ ಮೀನ್ ರೊಟೇಟ್ ಆಗ್ತಿದೆ. ಕರೆಂಟ್ ಯಾವ ಥರ ಆಗ್ತಿದೆ? ಈ ಥರ ಆಗ್ತಿದೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ಕ್ಲಾಕ್ ವೈಸ್, ಈ ಥರ ಆಗ್ತಿದೆ. ಕ್ಲಾಕ್ ವೈಸ್ ರೊಟೇಷನ್ ಇದೆ. ಸೊ ಏನಾಯಿತು? ದಿಸ್ ಬಿಕಮ್ಸ್ ನಾರ್ತ್ ಪೋಲ್, ದಿಸ್ ಬಿಕಮ್ಸ್ ಸೌತ್ ಪೋಲ್. ಸೊ ಇದು ನಾರ್ತ್ ಪೋಲ್ ಆಗುತ್ತೆ ನಮಗೆ, ಇದು ಸೌತ್ ಪೋಲ್ ಆಗುತ್ತೆ. ಇಲ್ಲಿ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಫಸ್ಟು ದಿಸ್ ಇಸ್ ಆ್ಯಂಟಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ದಿಸ್ ಇಸ್ ಆ್ಯಂಟಿ ಕ್ಲಾಕ್ ವೈಸ್, ದಿಸ್ ಇಸ್ ಆ್ಯಂಟಿ ಕ್ಲಾಕ್ ವೈಸ್ ಕೇಸ್, ದಿಸ್ ಇಸ್ ಕ್ಲಾಕ್ ವೈಸ್ ಕೇಸ್. ಇಲ್ಲಿ ನೋಡಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಪಾಸಿಟಿವ್ ಚಾರ್ಜ್ ಯಾವ ಥರ ಪ್ರೊಡ್ಯೂಸ್ ಮಾಡ್ತಿದೆ? ನಾರ್ತ್ ಪೋಲ್ನ ಟಾಪಲ್ಲಿ ಪ್ರೊಡ್ಯೂಸ್ ಮಾಡ್ತಿದೆ, ಸೌತ್ ಪೋಲ್ನ ಬಾಟಮಲ್ಲಿ ಪ್ರೊಡ್ಯೂಸ್ ಮಾಡ್ತಿದೆ. ಟಾಪ್ ಬಾಟಮ್ ಅಂದರೆ ಇಲ್ಲೊಂದು ಆಕ್ಸಿಸ್ ಇದೆ, ಆಕ್ಸಿಸ್ ಅಂತ ಅಲ್ಲ, ಎಲೆಕ್ಟ್ರಾನ್ ಇಟ್ ಸೆಲ್ಫ್ ಆಕ್ಸಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಏನಾಗುತ್ತೆ? ನೆಗೆಟಿವ್ ಚಾರ್ಜಲ್ಲಿ ಉಲ್ಟಾ ಆಗುತ್ತೆ. ಏನಕ್ಕೆ ಅಂದರೆ ಎಲೆಕ್ಟ್ರಾನ್ ಫ್ಲೋ ಒಂದು ಕಡೆ ಹೋಗ್ತಿದ್ರೆ ಕರೆಂಟ್ ಇನ್ನೊಂದು ಕಡೆಯಿಂದ ಬರ್ತದೆ. ಸೊ ಕರೆಂಟ್ ಡೈರೆಕ್ಷನ್ ಮ್ಯಾಟರ್ಸ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಗೇನ್ ಎಲೆಕ್ಟ್ರಾನ್, ಇಫ್ ಎಲೆಕ್ಟ್ರಾನ್ ಈಸ್ ರೊಟೇಟಿಂಗ್ ಕ್ಲಾಕ್ ವೈಸ್ ಈ ಥರ ರೊಟೇಟ್ ಆಗ್ತಿದೆ ಅಂದರೆ ಎಲೆಕ್ಟ್ರಾನ್ ಫ್ಲೋ ಈ ಕಡೆ ಇದೆ, ಎಲೆಕ್ಟ್ರಾನ್ ಫ್ಲೋ ಈ ಕಡೆ ಇದೆ ಅಂದರೆ ಕರೆಂಟ್ ಯಾವ ಕಡೆಗೆ ಹೋಗಬೇಕು? ಈ ಥರ ಎಲೆಕ್ಟ್ರಾನ್ ಫ್ಲೋ ಇದೆ ಅಂದರೆ ಕರೆಂಟ್ ಈ ಥರ ಬರಬೇಕು. ಸೊ ಈ ಥರ ಬರುತ್ತೆ ಕರೆಂಟ್. ದಿಸ್ ಇಸ್ ಕರೆಂಟ್. ದಿಸ್ ಇಸ್ ಎಲೆಕ್ಟ್ರಾನ್ ಫ್ಲೋ ಆರ್ ಮೂಮೆಂಟ್, ರೊಟೇಷನ್. ಸೊ ಕರೆಂಟ್ ಈ ಕಡೆ ಹೋಗ್ತಿದೆ ಅಂದರೆ ಆಬ್ವಿಯಸ್ಲಿ ಏನಿರಬೇಕು? ಕರೆಂಟ್ ಇಸ್ ಗೋಯಿಂಗ್ ದಿಸ್ ಸೈಡ್. This should act as north and the bottom will be south. Now, south. This is pole. ಇಲ್ಲಿ ಡೈರೆಕ್ಷನ್ಸ್ ಆಫ್ ಮ್ಯಾಗ್ನೆಟ್ಸ್ ಅಷ್ಟೇ. ಈ ಎಲೆಕ್ಟ್ರಾನ್ ಟೈನಿ ಮ್ಯಾಗ್ನೆಟಾಗಿ ಆ್ಯಕ್ಟ್ ಮಾಡ್ತಿದೆ ಅಂದರೆ ಅದ್ರ ಪೋಲ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ ಈ ಥರ ಫಾರ್ಮ್ ಆಗುತ್ತೆ. ಸರಿನಾ? ಆ್ಯಂಟಿ ಕ್ಲಾಕ್ ವೈಸ್ ಆದರೆ ಸೌತ್ ಪೋಲ್ ಮೇಲೆ ಬರುತ್ತೆ, ನಾರ್ತ್ ಪೋಲ್ ಕೆಳಗೆ ಬರುತ್ತೆ. ಕ್ಲಾಕ್ ವೈಸ್ ಆದರೆ ನಾರ್ತ್ ಪೋಲ್ ಮೇಲೆ ಬರುತ್ತೆ, ಸೌತ್ ಪೋಲ್ ಕೆಳಗೆ ಬರುತ್ತೆ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡು ಇದು ಗೊತ್ತಾಗುತ್ತೆ. That is stability of orbital electrons. ನೀವು ನೋಡಿರ್ತೀರ half filled configuration are stable and full filled configurations are highly stable ಅಂತ. ಇಲ್ಲಿ half filled configuration ಅಂದರೆ ಏನು ಬರುತ್ತೆ? ಸಿಮಿಲರ್ ಟೈಪ್ ಆಫ್ ಸ್ಪಿನ್ ಇದೆ, ಜೊತೆಗೆ ಇಂಟ್ರಾಕ್ಟ್ ಮಾಡೋಕ್ಕೆ ಯಾವುದೂ ಇಲ್ಲ. ಹಾಗಾಗಿ ಎನರ್ಜಿನ ತಾನು ಕಡಿಮೆ ಮಾಡ್ಕೊಳ್ತವೆ ಎಲೆಕ್ಟ್ರಾನ್ಸ್. ಐ ಆಮ್ ನಾಟ್ ಗೋಯಿಂಗ್ ಟು ಡೆಪ್ತ್ ಅಗೈನ್, ಐ ಆಮ್ ಟೆಲ್ಲಿಂಗ್ ಯು. ಮೇಲ್ಗಡೆ ಮಾತ್ರ ಹೇಳ್ತೀನಿ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಮೆನಿ ಥಿಂಗ್ಸ್. ಹಾಗಾಗಿ ಹೇಳ್ತೀನಿ. ಇಲ್ಲಿ ಎಲೆಕ್ಟ್ರಾನ್ ಏನಾಗುತ್ತೆ? ಕಡಿಮೆ ಎನರ್ಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸಪೋಸ್ ಇಫ್ ಐ ಆ್ಯಡ್ ಒನ್ ಎಲೆಕ್ಟ್ರಾನ್ ಹಿಯರ್, ಒನ್ ಮೋರ್ ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಪೇರ್ ಆಗಿದೆ ಏನಾಗುತ್ತೆ? ಈ ಆರ್ಬಿಟಲ್ ಕನ್ಸಿಡರ್ ಮಾಡಿದ್ರೆ, ಸಪೋಸ್ ದಿಸ್ ಇಸ್ Px, ಈ ಆರ್ಬಿಟಲ್ ಕನ್ಸಿಡರ್ ಮಾಡಿದ್ರೆ ಸೌತ್ ಪೋಲ್, ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಇಂಟ್ರಾಕ್ಷನ್ ಇದೆ. ಹಾಗೆ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಇಂಟ್ರಾಕ್ಷನ್ ಇದೆ. This is an attractive interaction. Attractive interaction. When there is attractive interaction, the energy automatically decreases. Energy decrease ಆಗುತ್ತೆ. ಈ ಆರ್ಬಿಟಲ್ ಎನರ್ಜಿ ಡಿಕ್ರೀಸ್ ಆಯಿತು. ಬಟ್ ದೇರ್ ಆರ್ ಸರೌಂಡಿಂಗ್ ಎಷ್ಟೊಂದು ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಇದೆ. ಪಕ್ಕ ಆರ್ಬಿಟಲ್ ಇದಿದೆ, ಇದರಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇದೆ. ಏನು ಮಾಡುತ್ತೆ? ಇಲ್ಲಿ ಪೇರ್ ಆಗಿತ್ತು ಅಂದರೆ ಸಪೋಸ್ ದೆರ್ ಈಸ್ ಪಾಸಿಬಿಲಿಟಿ ಇದು ಹತ್ರ ಬಂದಾಗ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇದೆ. ಎಷ್ಟೊಂದು ರಿಯಾಕ್ಷನ್ಸ್ ಅನ್ನೋದಕ್ಕಿಂತ ಎಷ್ಟೊಂದು ಥರದ ಎನರ್ಜೆಟಿಕಲ್ ಡಿಫ್ರೆನ್ಸಸ್ ಆಗ್ತಿರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ? ಇದು ಸ್ಟೆಬಿಲಿಟಿ ಕಳ್ಕೊಳುತ್ತೆ. ಇದು ಜೋಡಿಯಾಗಿದೆ, ಆಲ್ರೆಡಿ ಅಟ್ರಾಕ್ಟಿವ್ ಫೋರ್ಸ್ ಇದೆ, ದೇ ಆರ್ ಬ್ಯಾಲೆನ್ಸ್ಡ್. ಇದು ಹಿಂಗೆ ಸ್ಪಿನ್ ಆಗ್ತಿದೆ ಅಂದರೆ ಇದು ಹಿಂಗೆ ಉಲ್ಟಾ ಸ್ಪಿನ್ ಆಗ್ತಿದೆ ಅಂದರೆ ದೇ ಆರ್ ಬ್ಯಾಲೆನ್ಸ್ಡ್. ದೇರ್ ಎನರ್ಜಿ ಇಸ್ ಬ್ಯಾಲೆನ್ಸ್ಡ್, ದರ್ ಸ್ಪಿನ್ ಇಸ್ ಬ್ಯಾಲೆನ್ಸ್ಡ್. ಇಲ್ಲಿಗೆ ಬಂದರೆ ಇದರ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ, ಇದ್ರ ಸ್ಪಿನ್ ಕೂಡ ಬ್ಯಾಲೆನ್ಸ್ ಆಗಿಲ್ಲ. ಸೊ ಇಟ್ ಹ್ಯಾಸ್ ಟು ಗೇನ್ ಒನ್ ಮೋರ್ ಎಲೆಕ್ಟ್ರಾನ್, ಇಟ್ ಹ್ಯಾಸ್ ಟು ಹ್ಯಾವ್ ಒನ್ ಮೋರ್ ಎಲೆಕ್ಟ್ರಾನ್ ವಿತ್ ಅಪೋಸಿಟ್ ಸ್ಪಿನ್. ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ ಬಂದಿದೆ ಏನಾಗುತ್ತೆ? ಈ ಥರ ಆಪೋಸಿಟ್ ಸ್ಪಿನ್ ಆಗುತ್ತೆ. ಇನ್ನೊಂದು ಬಂದರೆ ಈ ಸ್ಟೇಜಿಗೆ ಬಂದಿದ ತಕ್ಷಣ ಏನಾಗುತ್ತೆ? ದಿಸ್ ಇಸ್ ಕಾಲ್ಡ್ ಫುಲ್ ಫೀಲ್ಡ್ ಕಾನ್ಫಿಗರೇಷನ್. ಫುಲ್ ಫೀಲ್ಡ್ ಕಾನ್ಫಿಗರೇಷನ್ ಏನಾಗುತ್ತೆ? ಎಲ್ಲದೂ ಕೂಡ ಪೇರ್ ಆಗಿಬಿಟ್ಟಿದೆ. ಎಲ್ಲದರಲ್ಲೂ ಸ್ಪಿನ್ ಇತ್ತು, ಒಂದು ಪ್ಲಸ್ ಹಾಫ್ ಇತ್ತು, ಇನ್ನೊಂದು ಮೈನಸ್ ಹಾಫ್ ಇದೆ. ಎರಡೂ ಕೂಡ ಸ್ಪಿನ್ ಪೇರ್ಡ್ ಆಗಿಬಿಟ್ಟಿದೆ. ಸ್ಪಿನ್ ಪೇರ್ಡ್ ಆಯಿತು ಅಂದರೆ ದೇ ಅಟ್ರಾಕ್ಷನ್ ಆರ್ ಕಂಪ್ಲೀಟ್ ದೇ ಆರ್ ಇನ್ ಲೋವರ್ ಎನರ್ಜಿ ಸ್ಟೇಟ್ಸ್. ಆ ಲೋ ಎನರ್ಜಿ ಸ್ಟೇಟಲ್ಲಿ ಇರೋದ್ರಿಂದ ಏನಾಗುತ್ತೆ? ದೇ ಡಸ್ ನಾಟ್ ವಾಂಟ್ ಟು ಕಮ್ ಔಟ್. ಇದರಿಂದ ಆಚೆ ಬರೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಫುಲ್ ಫೀಲ್ಡ್ ಕಾನ್ಫಿಗರೇಷನ್ ಇಸ್ ಮೋರ್ ಸ್ಟೇಬಲ್. ಬರೀ ಸ್ಪಿನ್ನಿಂದಲೇ ಡಿಪೆಂಡ್ ಆಗುತ್ತೆ ಅಂತ ಅಲ್ಲ,
there are more energetical changes. I have explained the part of spin here. Spin ನ ಪಾರ್ಟ್ ಏನು ಅದರಲ್ಲಿ ಸ್ಟೆಬಿಲಿಟಿಲಿ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಅನ್ನೋದು ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್. ಸೊ ಒನ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಫ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಈ ಒಂದು ಎಲೆಕ್ಟ್ರಾನ್ ಅಟ್ರಾಕ್ಟ್ ಆಗಬೇಕು ಅಂದರೆ ಇಟ್ ಶುಡ್ ಹ್ಯಾವ್ ಆಪೋಸಿಟ್ ಪೋಲ್ಸ್. ಇದೆಲ್ಲ ಗೊತ್ತಿದೆ ಅನಿಸುತ್ತೆ. ನಾರ್ತ್ ಪೋಲ್ ರಿಪೆಲ್ಸ್ ಈಚ್ ಅದರ್. North pole repels each other, whereas North pole, South pole attracts each other. Poles attracts, like poles repels. ಇದು ಎಲ್ಲರಿಗೂ ಗೊತ್ತಿದೆ ಅನ್ಕೊಂಡಿದ್ದೀನಿ ಕಾನ್ಸೆಪ್ಟು, ದಟ್ ಯು ಶುಡ್ ಬಿ ನೋಯಿಂಗ್. ಈ ನಾರ್ತ್ ಪೋಲ್ ಸೌತ್ ಪೋಲ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂದರೆ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನಾವು. ಸಪೋಸ್ ಇಫ್ ಯು ಕನ್ಸಿಡರ್ ಅನ್ ಆಟಮ್, ಒಂದು ಆಟಮ್ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ನ್ಯೂಕ್ಲಿಯಸ್, ದೀಸ್ ಆರ್ ಆರ್ಬಿಟಲ್ಸ್, ದೀಸ್ ಆರ್ ಎಲೆಕ್ಟ್ರಾನ್ಸ್. ಎಲ್ಲ ಬೇಕಾದಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ. ಇದರಲ್ಲಿ ಬೇಕಾದಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಐ ಹ್ಯಾವ್ ಟೋಲ್ಡ್ ಯು, ಪ್ರತಿ ಎಲೆಕ್ಟ್ರಾನ್ ಕೂಡ ತನ್ನದೇ ಆದ ಸ್ಪಿನ್ ಇರುತ್ತೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಪ್ರತಿಯೊಂದಕ್ಕೂ ತನ್ನದೇ ಆದ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಒಂದೊಂದು ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ. ಇಲ್ಲಿ ವಾಟ್ ಮ್ಯಾಟರ್ಸ್ ಇಸ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್. ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ. ಸಪೋಸ್ ಹಿಂಗಿರ್ಬೋದು, ಯಾವ ಥರ ಬೇಕಾದರೂ ಇರ್ಬೋದು. ಸೊ ಇಲ್ಲೇನಾಗುತ್ತೆ, ನಾವು ಎಲೆಕ್ಟ್ರಾನ್ಸ್ನೇ ಕನ್ಸಿಡರ್ ಮಾಡ್ತಾ ಕೂತ್ಕೊಂಡ್ರೆ ಪ್ರತಿಯೊಂದು ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಕೂತ್ಕೊಳಕ್ಕೆ ಆಗಲ್ಲ. ಯು ಆಲ್ರೆಡಿ ನೋ ಎಲೆಕ್ಟ್ರಾನ್ ನಾವು ಇಂಡಿವಿಜುವಲ್ ಸ್ಟಡಿ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್. ಸೊ ಏನು ಮಾಡ್ತೀವಿ, ಕನ್ಸಿಡರ್ ದಿಸ್ ಆಸ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಷ್ಟೊಂದು ಟೈನಿ ಮ್ಯಾಗ್ನೆಟ್ಸ್ ಇದೆ. ಟೈನಿ ಮ್ಯಾಗ್ನೆಟ್ಸ್ ಏನು ಮಾಡ್ತಿದೆ, ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ನ ಪ್ರಿಪೇರ್ ಮಾಡ್ತಿದೆ. ಇದು ಅಡಿಟಿವ್ ಫೋರ್ಸ್ ಥರ. ದೀಸ್ ಆರ್ ವೆಕ್ಟರ್ಸ್. ವೆಕ್ಟರ್ ಅಡಿಷನ್ ಇಸ್ ಪಾಸಿಬಲ್. ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ವೆಕ್ಟರ್, ಅದು ಗೊತ್ತಿದೆ ಅನ್ಕೊಂಡು ಡೈರೆಕ್ಷನ್ ಇರೋದಕ್ಕೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅ ವೆಕ್ಟರ್. ಇವನ್ನೆಲ್ಲ ವೆಕ್ಟರ್ ಅಡಿಷನ್ ಥರ ತಗೊಂಡ್ರೆ ವಿಲ್ ಗೆಟ್ ಆಸ್ ಅ ಸಮ್. ಸಪೋಸ್ ಐ ಆಮ್ ಡ್ರಾಯಿಂಗ್ ಲೈಕ್ ದಿಸ್. ಯಾವ ಕಡೆ ಜಾಸ್ತಿ ಇರುತ್ತೆ ಡೈರೆಕ್ಟ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ನಾರ್ತ್ ಪೋಲ್ ಸೌತ್ ಪೋಲ್. ಸಪೋಸ್ ನಾರ್ತ್ ಪೋಲ್ಸ್ ಈ ಕಡೆ ಜಾಸ್ತಿ ಡೈರೆಕ್ಟ್ ಆಗಿತ್ತು ಅಂದರೆ ಎಲೆಕ್ಟ್ರಾನ್ಸ್, ಅಥವಾ ಯಾವುದಾದ್ರು ಒಳಗಡೆ ಎಲ್ಲ ಎಲೆಕ್ಟ್ರಾನ್ಸ್ದು ಒಂದು ಫೀಲ್ಡ್ ಜಾಸ್ತಿ ಈ ಕಡೆ ಆಗಿತ್ತು ಅಂದರೆ ದಟ್ ವಿ ಕನ್ಸಿಡರ್ ಇಟ್ ಆಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಅಂತ ಕನ್ಸಿಡರ್ ಮಾಡ್ಕೊಂಡು. ಆ ರೀತಿ ನೆಟ್ ಫೀಲ್ಡ್ ಯಾವ ಕಡೆ ಡೈರೆಕ್ಷನ್ ಆಗಿರುತ್ತೆ ದಟ್ ಡಿಟರ್ಮೈನ್ಸ್ ದ ನೆಟ್ ಮ್ಯಾಗ್ನೆಟಿಕ್ ಪೋಲ್ಸ್ ಆಫ್ ದ ಆಟಮ್. ಆ ಥರ ಕನ್ಸಿಡರ್ ಮಾಡ್ಬೋದು. ಇದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಐದರ್ ಲೈಕ್ ದಿಸ್ ಆರ್ ಲೈಕ್ ದಿಸ್. ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಯಾವುದು ಅಂತ ನಾವೇನು ಮೆನ್ಷನ್ ಮಾಡಲ್ಲ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಯಾವಾಗ ನಾರ್ತ್ ಪೋಲ್ ಸೌತ್ ಪೋಲ್ ಡಿಟರ್ಮೈನ್ ಆಗುತ್ತೆ ಅಂದರೆ ಯಾವಾಗ ನೀವು ಆ ನಾರ್ತ್ ಪೋಲಾ ಸೌತ್ ಪೋಲಾ ಅಂತ ಕಂಡುಹಿಡಿಬೋದು ಅಂದರೆ, ಯಾಕೆಂದರೆ ಇಷ್ಟೊಂದಿದೆ. ಯು ಕ್ಯಾನ್ ಜಸ್ಟ್ ಗೆಸ್ ಬೈ ಎಲೆಕ್ಟ್ರಾನ್ಸ್ ಆದರೆ ಹಿಂಗೆ ತಿರುಗ್ತಿತ್ತು, ಆ ಥರ ತಿರುಗ್ತಿತ್ತು. ಯು ಕ್ಯಾನ್ ಗೆಸ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇಷ್ಟೊಂದು ಎಲೆಕ್ಟ್ರಾನ್ಸ್ ಇರಬೇಕಾದ್ರೆ ನೀವು ಒಂದೇ ಸಲ ಈ ಕಡೆ ನಾರ್ತ್ ಇರುತ್ತೆ, ಈ ಕಡೆ ಸೌತ್ ಇರುತ್ತೆ ಹೇಳಕ್ಕೆ ಬರಲ್ಲ. ಇಟ್ ಇಸ್ ಅ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್. ಅದರ ಅವಶ್ಯಕತೆ ಇಲ್ಲ ನಮಗೆ. ಸಿಂಪಲ್ಲಾಗಿ ಯಾವ ಥರ ಮಾಡ್ಬೋದು, ಇಷ್ಟೊಂದಿದೆ, ಈ ಥರ ಇದೆ, ಈ ಥರ ಡೈರೆಕ್ಷನ್ಸ್ ಇದೆ, ನಮಗೆ ಗೊತ್ತಾಗಿದೆ. ಯಾವುದು ನಾರ್ತು ಯಾವುದು ಸೌತ್ ಅಂತ ತಿಳ್ಕೊಂತಾರೆ ಅಂದರೆ ಐ ಪ್ಲೇಸ್ ಅ ಮ್ಯಾಗ್ನೆಟ್ ಹಿಯರ್. ಐ ಪ್ಲೇಸ್ ನಾರ್ತ್ ಆ್ಯಂಡ್ ಸೌತ್. ದೀಸ್ ಆರ್ 2 ಮ್ಯಾಗ್ನೆಟ್ಸ್ ವಿತ್ ಆಪೋಸಿಟ್ ಪೋಲ್ಸ್. ದಿಸ್ ಇಸ್ ನಾರ್ತ್ ಪೋಲ್. ಈ ನಾರ್ತ್ ಪೋಲ್ ಇದ್ದಾಗ ಈ ಕಡೆ ತಿರುಗಿದೆ ಇದು ಅಂದರೆ ದಿಸ್ ಶುಡ್ ಬಿ ಸೌತ್, ದಿಸ್ ಶುಡ್ ಬಿ ನಾರ್ತ್. ಯಾಕೆ ಲೈಕ್ ಪೋಲ್ಸ್ ರಿಪೇರ್ ಈಚ್ ಅದರ್ ಅಂಡ್ ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಇದು ಸೌತ್ ಪೋಲ್ ಆಗಿದ್ರೆ ಮಾತ್ರ ನಾರ್ತ್ ಪೋಲ್ ಕಡೆಗೆ ಫೇಸ್ ಆಗೋಕ್ಕೆ ಸಾಧ್ಯ. ಮ್ಯಾಗ್ನೆಟ್ಸ್ ಓದಿದ್ದೀರ ಅನ್ಕೊಂಡಿದ್ದೀನಿ, ಹಂಗಾಗಿ ಜಾಸ್ತಿ ಡೀಪ್ ಹೋಗ್ತಿಲ್ಲ. ಮ್ಯಾಗ್ನೆಟಿಕ್ ನೀಡಲ್ ಬಗ್ಗೆ, ಮ್ಯಾಗ್ನೆಟಿಕ್ ಕಾಂಪಾಸ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಏನಾಗುತ್ತೆ, ನಾರ್ತ್ ಪೋಲ್ ಕಡೆ ಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್. ಸಾರಿ, ದಿಸ್ ಇಸ್ ಸೌತ್, ನಾರ್ತ್, ಸೌತ್, ನಾರ್ತ್. ಈ ಥರ ಅರೇಂಜ್ ಆಗುತ್ತೆ. ಸರ್ ಹಂಗಾದ್ರೆ ಎಲ್ಲ ಸೌತ್ ನಾರ್ತ್ ಆಗ್ಬಿಡ್ತಲ್ಲ ಸರ್, ಇದಕ್ಕೂ ಈ ಆಪೋಸಿಟ್ ಚಾರ್ಜಸ್ಗೆ ಏನು ಸರ್ ಬೆಲೆ, ಈ ಥರ ಕೇಳ್ತೀರಾ ಅಲ್ವಾ? ಈ ಥರ ಆಪೋಸಿಟ್ ತೋರಿಸೋದ್ರಿಂದ ಏನು ಬೆಲೆ, ನಮಗೆ ಬೆಲೆ ಇದೆ. ಇಲ್ಲಿ ಈ ಒಂದು ಈ ಥರ ಅರೇಂಜ್ ಆಗಬೇಕಾಗಿತ್ತು ಅಂದರೂ ಕೂಡ, ಸೌತ್ ಪೋಲ್ ನಾರ್ತ್ ಪೋಲ್ ಕಡೆ ಅಟ್ರಾಕ್ಟ್ ಆಗಬೇಕು ಅಂದರೂ ಕೂಡ ಇದೇನಾಗುತ್ತೆ, ಕೆಲವೊಂದು ಎಲೆಕ್ಟ್ರಾನ್ ಅಥವಾ ಕೆಲವೊಂದು ಆಟಮ್ ದೇ ಪೊಸೆಸ್ ಹೈ ಎನರ್ಜಿ ಆ್ಯಂಡ್ ಆಪೋಸ್ ದ ಫೀಲ್ಡ್. ಇದನ್ನು ನಾರ್ತ್ ಪೋಲಿಂದ ಸೌತ್ ಪೋಲ್ ಹೋಗ್ತಿರುತ್ತೆ ಅಂತ ನಾವು ಹೇಳ್ತೀವಿ. ಬಿಕಾಸ್ ದಿಸ್ ಇಸ್ ಅ ಡಿಫರೆಂಟ್ ಮ್ಯಾಗ್ನೆಟ್, ಐ ಕ್ಯಾನ್ ಡ್ರಾ ಫ್ರಮ್ ಹಿಯರ್ ಟು ಹಿಯರ್ ಈಸಿಲಿ. ಈ ಥರ ಡ್ರಾ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಸೇ ಈ ಥರ ಹೋಗಿರುತ್ತೆ ಲೈನ್ಸ್, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಈ ಥರ ಹೋಗಿರುತ್ತೆ. ಅಲೈನ್ಸ್ ವಿತ್ ದ ಫೀಲ್ಡ್. ಈ ಫೀಲ್ಡ್ ಹಿಂಗೆ ಹೋಗ್ತಿದೆ ಅಂದರೆ ನಾರ್ತ್ ಪೋಲಿಂದ ಸೌತ್ ಪೋಲ್ ಹೋಗಬೇಕು, ಸೌತ್ ಪೋಲಿಂದ ನಾರ್ತ್ ಪೋಲ್. ನೋಡಿ, ನಾರ್ತ್ ಟು ಸೌತ್, ಸೌತ್ ಟು ನಾರ್ತ್,
ನಾರ್ತ್ ಟು ಸೌತ್, ಸೌತ್ ಟು ನಾರ್ತ್, ಈ ಥರ ಇರಬೇಕು. ದಿಸ್ ಈಸ್ ಕಂಟಿನ್ಯೂಸ್ ಮೂಮೆಂಟಮ್ ಅಥವಾ ಕಂಟಿನ್ಯೂಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಥರ ಆಗ್ತಿರ್ಬೇಕು. ಆದರೆ ನಾರ್ತ್ ಪೋಲ್ ಟು ಸೌತ್ ಪೋಲ್ ಹೋಗಿದ್ದು, ನೆಕ್ಸ್ಟ್ ಸೌತ್ ಪೋಲ್ ಟು ಸೌತ್ ಪೋಲ್ ಹೋದರೆ ದಟ್ ಈಸ್ ಅಪೋಸಿಟ್. ಅಂದರೆ ಇಲ್ಲಿಗೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಬ್ರೇಕ್ ಆಯಿತು, ಬಿಕಾಸ್ ಇಟ್ ಈಸ್ ರಿಪಲ್ಷನ್ ಹಿಯರ್. ಇಲ್ಲಿ ಯಾವುದೂ ಅಟ್ರಾಕ್ಷನ್ ಇಲ್ಲ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬ್ರೇಕ್ ಆಯಿತು. ಅದೇ ರೀತಿ ಕೆಲವೊಂದು ಆಟಮ್ಸ್ ಏನಿರುತ್ತೆ ಹೈ ಎನರ್ಜಿ ಪ್ರೊಸೆಸ್ ಮಾಡ್ತಿರುತ್ತೆ. ಹೈ ಎನರ್ಜಿ ಪ್ರೊಸೆಸ್ ಮಾಡ್ಕೊಂಡು ಏನು ಮಾಡುತ್ತೆ, ದೇ ಅಲೈನ್ ದೆಮ್ಸೆಲ್ಸ್ ಆಪೋಸಿಟ್ಲಿ ಇನ್ ದ ಫೀಲ್ಡ್. ಅಂದರೆ ತಮ್ಮನ್ನು ತಾವು ಯಾವ ಥರ ಅಲೈನ್ ಮಾಡ್ಕೊತವೆ ಅಂದರೆ ಹೈ ಎನರ್ಜಿ ಇರೋದ್ರಿಂದ ದೇ ಅಲೈನ್ ಆಪೋಸಿಟ್ ಟು ಫೀಲ್ಡ್, ಈ ಥರ ಅಲೈನ್ ಆಗ್ತದೆ. ಸೊ ದಿಸ್ ವಿಲ್ ಬಿ ಆಬ್ವಿಯಸ್ಲಿ ನಾರ್ತ್ ಪೋಲ್, ಸೌತ್ ಪೋಲ್, ನಾರ್ತ್ ಪೋಲ್, ಸೌತ್ ಪೋಲ್. ಓಕೆ, ಇಲ್ಲಿ ನಾರ್ತ್ ಪೋಲ್ ರಿಪೆಲ್ ಆಗುತ್ತೆ, ಸೌತ್ ಪೋಲ್ ರಿಪೆಲ್ ಆಗುತ್ತೆ. ಸೊ ದೀಸ್ ಆರ್ ಹ್ಯಾವಿಂಗ್ ಹೈ ಎನರ್ಜೀಸ್. ಸೊ ಇಲ್ಲಿ ನಾವು ಈ ಥರ ರೆಪ್ರೆಸೆಂಟ್ ಮಾಡಿತ್ತು, ಎಲೆಕ್ಟ್ರಾನಲ್ಲಿ ಈ ಥರ ರೆಪ್ರೆಸೆಂಟ್ ಮಾಡಿತ್ತು. ಈಗ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದಕ್ಕೂ ಇಟ್ ಈಸ್ ಡಿಫ್ರೆಂಟ್. ಇನ್ಕೆ ಇದು ಸೆಪ್ರೇಟಾಗಿ ಕನ್ಸಿಡರ್ ಮಾಡಿದ್ದೆ ಆಚೆ ಇಟ್ಟು. ಸೊ ಅವಾಗ ನೀವು ಯಾವ ಕಡೆಗೆ ಹಾಕಿ, ಫೋರ್ಸ್ ಡಸಂಟ್ ಮ್ಯಾಟರ್, ಯಾವ ಥರ ಸ್ಪಿನ್ ಆಗ್ತಿದೆ ದಟ್ ಈಸ್ ಆಲ್ ಮ್ಯಾಟರ್ಸ್. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೀರಾ ಅವಾಗ ದೇ ಆರೋ ಮಾರ್ಕ್ ಯಾವ ಕಡೆ ತೋರಿಸ್ತಿರುತ್ತೆ, ದಟ್ ವಿಲ್ ಬಿ ಇನ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಥರ ಇದ್ದರೆ ಈ ಕಡೆಯಿಂದ ಈ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಿದ್ರೆ ಈ ಡೈರೆಕ್ಷನ್ ಇದೆ ಅಂತ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನಲ್ಲೇ ಇದೆ ಅಂತ. ಸೊ ಇದೇನಾಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ ಅಂತ. ದೀಸ್ ರೆಪ್ರೆಸೆಂಟ್ಸ್ ಇನ್ ಡೈರೆಕ್ಷನ್, these represent in direction and these represent opposite direction. ಯಾವುದಕ್ಕೆ, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇವಾಗ ಒಂದು ಕಾನ್ಸೆಪ್ಟ್ ಹಿಂದೆ ಕಲ್ತಿರ್ತೀರ, ಒಂದು ನೀಡಲ್ ತಗೊಂಡು ಅದ್ರ ಮೇಲೆ ಮ್ಯಾಗ್ನೆಟ್ನ ರಬ್ ಮಾಡಿದ್ರೆ ದೆನ್ ಅಗೈನ್ ಆ ನೀಡಲ್ ಏನು ಮಾಡುತ್ತೆ, ಸಣ್ಣ ಸಣ್ಣ ಪಿನ್ಗಳನ್ನ ಪಿಕ್ ಮಾಡುತ್ತೆ, ದಟ್ ಈಸ್ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ. ಆ ನೀಡಲ್ ಮಾಡಬೇಕಾದ್ರೆ ನಿಮಗೆ ಒಂದು ಪ್ರಿಕಾಷನ್ ಕೊಟ್ಟಿರ್ತಾರೆ. ಏನಂತ, ನೀವು ನೀಡಲ್ನ ಹಿಂಗೆ ರಬ್ ಮಾಡ್ತಿದ್ದೀರಾ ಅಂದರೆ, ಸಪೋಸ್ ದಿಸ್ ಈಸ್ ಎ ನೀಡಲ್, ಇದು ನೀಡಲ್ ಅಂದರೆ ನೀವು ರಬ್ ಮಾಡ್ತಿದ್ದೀರಾ ಮ್ಯಾಗ್ನೆಟಲ್ಲಿ ಅಂದರೆ, ಇಲ್ಲಿಂದ ಈ ಥರ ಹೋದರೆ, ಈ ಥರ ಹೋದವರು ವಾಪಸ್ ಬರಬೇಡಿ ಅಂತಾರೆ, ಹಿಂಗೆ ವಾಪಸ್ ಬರಬೇಡಿ ಅಂತಾರೆ, ಹಿಂಗೆ ಮಾತ್ರ ಅಪ್ಲೈ ಮಾಡಿ ಅಂತಾರೆ. ಈಗ ಮುಂದಕ್ಕೆ ಹೋದಾದ್ಮೇಲೆ ಎತ್ತಬೇಕು, ಮತ್ತೆ ಹಿಂಗೆ ರಬ್ ಮಾಡಬೇಕು, ಎತ್ತಬೇಕು, ಮತ್ತೆ ಈ ಥರ ರಬ್ ಮಾಡಬೇಕು. ಇದರ ಅರ್ಥ ಏನು, ಈ ಪೋಲ್ಸ್ ಏನಿದೆ ಅದನ್ನು ಒಂದು ಕಡೆ ನೀವು ಟರ್ನ್ ಮಾಡ್ತೀರ. ಇದೇನಿದೆ ಒಳಗಡೆ ಇರೋ ಸ್ಪಿನ್ ಏನಿದೆ ಅದನ್ನು ಒಂದೇ ಸೈಡಿಗೆ ಟರ್ನ್ ಮಾಡ್ತೀರ. ಸಪೋಸ್ ಹಿಂಗೆ ಹೋಗಿದ್ದು ವಾಪಸ್ ಹಿಂಗೆ ಬಂದರೆ ಏನಾಯ್ತು, ಮೊದಲು ಹಿಂಗೆ ಹೇಳ್ಕೊಂಡು ಹೋಗಿದ್ರೆ ಅಟ್ರ್ಯಾಕ್ಟ್ ಮಾಡ್ಕೊಂಡು ಹೋಗಿದ್ರೆ ಇವನ್ನೆಲ್ಲ, ಈ ಸ್ಪಿನ್ಸ್ನೆಲ್ಲ ನಾರ್ತ್ ಪೋಲ್ ಸೌತ್ ಪೋಲ್ ಅಕಾರ್ಡಿಂಗ್ ಟು ಅಟ್ರ್ಯಾಕ್ಟ್ ಮಾಡ್ಕೊಂಡು ಹೋಗಿದ್ರೆ ವಾಪಸ್ ಹಿಂಗೆ ಬಂದರೆ ಏನಾಗುತ್ತೆ, ಅಗೇನ್ ಯು ಆರ್ ಈ ಥರ ಮಾಡ್ತೀರಾ, ಆಪೋಸಿಟ್ ಡೈರೆಕ್ಷನಲ್ಲಿ ಟರ್ನ್ ಮಾಡ್ತೀರಾ. ಸೊ ದೇರ್ ಇಸ್ ನೋ ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಸೊ ಇಲ್ಲಿ ನಾವು ಮಾಡ್ತಿದ್ದೇನೆ ಕೆಲಸ, ಸಪೋಸ್ ನೀಡಲಲ್ಲಿ ಮ್ಯಾಗ್ನೆಟ್ ಮಾಡೋದಕ್ಕಿಂತ ಮುಂಚೆ ದೇರ್ ಇನ್ ರ್ಯಾಂಡಮ್ ಮೋಷನ್, ಸ್ಪಿನ್ ಯಾವ ಥರನೂ ಇರುತ್ತೆ. ಐ ಹೋಪ್ ಯು ನೋ ದಿಸ್. ಯಾವುದಾದ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ಪಿನ್ ತಂಪಾಡಿರ್ತಾವೆ, ಯಾವುದೋ ಫೀಲ್ಡಲ್ಲಿ ಓರಿಯೆಂಟ್ ಆಗುತ್ತವೆ. ಈವನ್ ಇಟ್ ಈಸ್ ಸಿಮಿಲರ್ ಟು ದಟ್ ಆಫ್ ಆಟಮ್ಸೇ ಇಲ್ಲಿರೋದು, ಹಾಗಾಗಿ ಈ ಥರ ಅರೇಂಜ್ ಆಗಿರುತ್ತೆ. ಯಾವಾಗ ನೀವು ಮ್ಯಾಗ್ನೆಟ್ ಹತ್ರ ತರ್ತೀರ, ಒಂದು ಸಲ ಹಿಂಗೆ ಸ್ವೈಪ್ ಮಾಡಿದ ತಕ್ಷಣ ಏನಾಗುತ್ತೆ, ಸಪೋಸ್ ನಾರ್ತ್ ಕಡೆಯಿಂದ ಸೌತ್ಗೆ ಹೋಗ್ತಿದ್ದೀರಾ ಅಂದರೆ ಈ ಥರ ಅರೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಷ್ಟ ಆದ್ವು, ಇನ್ನು ಮಿಕ್ದವು ಈ ಥರ ಇರ್ತವೆ, ಇನ್ನೂ ಈ ಥರ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ವಾಪಸ್ ಹಿಂಗೆ ತಂದರೆ ಏನಾಗುತ್ತೆ, ಈ ಥರ ಇದ್ದವೆಲ್ಲ ಈ ರೀತಿ ಟರ್ನ್ ಆಗಿಬಿಡ್ತವೆ. ಸೊ ನಮಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು, ಒಂದು ಸೈಡ್ ಇದ್ದರೆ ಮಾತ್ರ ಈ ಕಾಲ್ಟಸ್ ಮ್ಯಾಗ್ನೆಟಿಸಮ್ ಈ ಥರ ಇರುತ್ತೆ. ದೆನ್ ಸಪೋಸ್ ಇನ್ನೊಂದ್ಸಲಿ ರಬ್ ಮಾಡಿದ್ರೆ ಇವು ಕೂಡ ಏನಾಗುತ್ತೆ, ರಿಟರ್ನ್ ಲೈಕ್ ದಿಸ್. ಇವಾಗ ಏನಾಯಿತು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಂಡ್ಯೂಸ್ ಆಯಿತು ಪಿನ್ನಲ್ಲಿ. ಸರ್ ಏನು ಸರ್ ಹಿಂಗೆ ಎಲ್ಲ ಕನ್ಫ್ಯೂಸ್ ಮಾಡ್ತಿದ್ದೀರಾ, ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೇ ಇತ್ತು ಅಂತ ಹೇಳಿದ್ರೆ ಇವಾಗ ಬೇರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ, ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಅದೇ ಇರೋದು ಕಾನ್ಸೆಪ್ಟ್. ಏನು ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ, ಬಟ್ ಪ್ರೊಡ್ಯೂಸ್ ಆಗ್ತಿದ್ದೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ರ್ಯಾಂಡಮ್ ಆಗಿ ಅರೇಂಜ್ ಆಗಿದೆ. ರ್ಯಾಂಡಮ್ ಆಗಿ ಅರೇಂಜ್ ಆಗಿರ್ಬೇಕಾದ್ರೆ ಒಂದು ಕಡೆಗೆ ಇಳಿತಿರುತ್ತೆ. ಸಪೋಸ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಹೋಗ್ತಿದೆ, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಹೋಗ್ತಿದೆ, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಆ ಥರ ಬರ್ತಿದ್ರೆ ಏನಾಗುತ್ತೆ, ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ವಿಲ್ ಬಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮೂಮೆಂಟಮ್ ಅಂತ ಅಂದ್ಕೊಳ್ಳಿ ಇಸ್ ಈಕ್ವಲ್ ಟು 0. ಇಲ್ಲಿ ಅದೇ ಇಲ್ಲಿ ಏನಾಗುತ್ತೆ, ಎಲ್ಲದೂ ಒಂದೇ ಡೈರೆಕ್ಷನ್ ಮಾಡಿಬಿಟ್ರೆ ಅಂದರೆ ಎಲ್ಲ ಈ ಕಡೆ ನಾರ್ತ್ ಪೋಲ್ ಸೌತ್ ಪೋಲ್ ಒಂದೇ ಕಡೆ ಅರೇಂಜ್ ಆಗಿದೆ. ಒಂದೇ ಕಡೆ ಅರೇಂಜ್ ಆಗಿದೆ ಅಂದರೆ ಏನಾಗುತ್ತೆ, ಒಗ್ಗಟ್ಟಿನಲ್ಲಿ ಬದವಿದೆ. ಸೊ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್, ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್
ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ಜಾಸ್ತಿ ಇರುತ್ತೆ. ಸೊ ಇಟ್ ಬಿಕಮ್ಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟ್, ಸ್ವಲ್ಪ ಸ್ಟ್ರಾಂಗ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದೇ ಇಲ್ಲೇನಾಗಿರುತ್ತೆ, ಎಲ್ಲ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಕ್ಯಾನ್ಸಲ್ ಆದರೆ ಮತ್ತೆ ಇಲ್ಲ, ಮುಗಿದೋಯ್ತು. ಅದಕ್ಕೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹೊಂದಿದ್ರು ಸಹ ಅದು ದಟ್ ಈಸ್ ಯೂಸ್ಲೆಸ್. ಬಟ್ ಇಲ್ಲಿ ಏನಾಗಿರುತ್ತೆ, ಒಂದೇ ಸೈಡ್ಗೆ ಅಲೈನ್ ಆಗಿದ್ರೆ ಇಟ್ ಕಾನ್ಸ್ಟಿಟ್ಯೂಟ್ಸ್ ಅ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಅದರಿಂದ ನಮಗೆ ಮ್ಯಾಗ್ನೆಟ್ಸ್ ಏನಾಗುತ್ತೆ, ಟೆಂಪರರಿ ಮ್ಯಾಗ್ನೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಮ್ಯಾಗ್ನೆಟಿಸಮ್, ಯಾವ ಥರ ಮ್ಯಾಗ್ನೆಟಿಸಮ್ ಆಗುತ್ತೆ ಅಂತ. ನಿಮ್ಗೆ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ 0 ಅಂದರೆ ಐಡಿಯಾ ಬಂದಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ 0 ಅಂದರೆ ಏನಾಗುತ್ತೆ, ಎಲ್ಲ ಎಲೆಕ್ಟ್ರಾನ್ಸ್ ಕೂಡ ಪೇರ್ಡ್ ಆಗಿರುತ್ತೆ. ದಟ್ ಈಸ್ ಎಲ್ಲ ಆಟಮ್ಸ್ದು ಸ್ಪಿನ್ ಕೂಡ ಪೇರ್ ಆಗಿರುತ್ತೆ ಅಂತ ಹೇಳ್ಬೋದು. ಸಪೋಸ್ ಐ ಕನ್ಸಿಡರ್ ದಿಸ್ ಅಸ್ ಸ್ಪಿನ್ ಆಫ್ ಆಟಮ್ಸ್. ಒಂದು ಸ್ಪಿನ್ ಇದೆ ಅಂದರೆ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಇರೋ ಇನ್ನೊಂದು ಸ್ಪಿನ್ ಇದ್ದೇ ಇರುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಇರುತ್ತೆ, ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಇರುತ್ತೆ, ಸಪೋಸ್ ಯಾವುದೋ ಒಂದು ಡೈರೆಕ್ಷನಲ್ಲಿ ಜಾಸ್ತಿ ಹೋಗ್ತಿದೆ, ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದೋ ಒಂದು ಡೈರೆಕ್ಷನಲ್ಲಿ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಟ್ ಆಗಿದೆ. ಇದ್ರ ಆಪೋಸಿಟ್ ಆಗಿ ಬರೀ 3 ಇದ್ರ ಆಪೋಸಿಟ್ ಆಗಿದೆ. ಇವೆಲ್ಲ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಹೋಗ್ತಿದೆ 5. ಇನ್ನು 3 ಏನಾಗಿದೆ, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಅಪೋಸ್ ಮಾಡ್ತಿದೆ. ಈ ಟೈಮಲ್ಲಿ ಏನಾಗುತ್ತೆ, ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಆಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇಟ್ ಹಿಯರ್. ಏನಂತ, ಎಲ್ಲ ಒಂದೇ ಡೈರೆಕ್ಷನ್ ಇದ್ದಾಗ ಎಲ್ಲ ಆಟಮ್ಸ್ ಕೂಡ ಏನಾಗುತ್ತೆ, ಒಂದೇ ಡೈರೆಕ್ಷನಲ್ಲಿ ಇದಾಗಿದೆ. ಸೊ ಆಟಮ್ಗೆ ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಬರೋಕ್ಕೆ ಮೇನ್ ಕಾರಣ ಯಾವುದು ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಪೇಯ್ಡ್ ಎಲೆಕ್ಟ್ರಾನ್ ಆಗಿದ್ರೆ ಏನಾಗುತ್ತೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಂಗೆ, ಸಪೋಸ್ ಈ ಥರ ಪೇರ್ ಆಗಿದೆ, ಪ್ಲಸ್ ಹಾಫ್ ಮೈನಸ್ ಹಾಫ್, ದರ್ ಸ್ಪಿನ್ ಆಲ್ರೆಡಿ ಕ್ಯಾನ್ಸಲ್ಡ್. ಇವೆರಡರದ್ದು ಇಂಪ್ಯಾಕ್ಟ್ ಇರೋದೇ ಆಲ್ರೆಡಿ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇವೆರಡರದ್ದು ಕೂಡ ಇಂಪ್ಯಾಕ್ಟ್ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಬಟ್ ಸಪೋಸ್ ಇಫ್ ದರ್ ಈಸ್ ಒನ್ ಅನ್ಪೇಯ್ಡ್ ಎಲೆಕ್ಟ್ರಾನ್, ಇದನ್ನ ಕ್ಯಾನ್ಸಲ್ ಮಾಡೋದು ಯಾರೂ ಇಲ್ಲ, ಜಾಸ್ತಿ ಅಫೆಕ್ಟ್ ಮಾಡುತ್ತೆ. ಆ ಆಟಮ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ದಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ದಿಸ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಸೊ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ವಿಲ್ ಗೆಟ್ ಮ್ಯಾಗ್ನೆಟಿಸಮ್. ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ವಿಲ್ ಗೆಟ್ more magnetism. Paired electrons will give to this type of magnetic field. Magnetic field ಏನಾಗುತ್ತೆ, ಎಲ್ಲ ಪೇರ್ ಆಗಿದೆ ಅಂದರೆ it becomes 0. So along the field ಇನ್ನೊಂದು opposite to the field, so it becomes 0. ಅದೇ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಯಾವುದೋ ಒಂದು ಡೈರೆಕ್ಷನಲ್ಲಿ ಈ ಥರ ಇರುತ್ತೆ, ದಟ್ ಈಸ್ ಈ ಥರ ಅರೇಂಜ್ ಆಗಿರುತ್ತೆ ಒಂದೇ ಡೈರೆಕ್ಷನ್ಗೆ. ಆವಾಗ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ನೀವು ಆಲ್ರೆಡಿ ಓದಿದ್ದೀರ, ಇಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಲಿ ಓದಿದ್ದೀರ. ಏನಂತ, ಸಮ್ ಆಟಮ್ಸ್ ಆರ್ ಡಯಾಮ್ಯಾಗ್ನೆಟಿಕ್, ಸಮ್ ಆಟಮ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಡಯಾಮ್ಯಾಗ್ನೆಟಿಕ್ ಅಂತಂದರೆ ದೇ ಆರ್ ವೀಕ್ಲಿ ರಿಪೇಲ್ಡ್ ಬೈ ದ ಫೀಲ್ಡ್, ವರಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಫೀಲ್ಡ್ ಅಂತ ಓದಿದ್ರು. ಸೊ ಇಲ್ಲಿ ಅಲ್ಲಿ ಏನು ಹೇಳುತ್ತೆ, ಆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಆಕ್ಸಿಜನ್ ಇಟ್ ಈಸ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ ಆಕ್ಸಿಜನ್ಗೆ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಒಂದು ಮ್ಯಾಗ್ನೆಟ್ ತಗೊಂಬರ್ತೀನಿ. ಒಂದು ಮ್ಯಾಗ್ನೆಟ್ ತಗೊಂಬಂದು ಆಕ್ಸಿಜನ್ ಎಲ್ಲ ಮಾಲಿಕ್ಯೂಲ್ಸ್ ಇರುತ್ತೆ ಪಕ್ಕ, ಯಾವುದೋ ಒಂದು ಸಿಲಿಂಡರ್ ಒಳಗೆ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರುತ್ತೆ. ಮ್ಯಾಗ್ನೆಟ್ ಪ್ಲೇಸ್ ಮಾಡ್ತೀನಿ. ಮ್ಯಾಗ್ನೆಟ್ ಪ್ಲೇಸ್ ಮಾಡಿದಾಗ ಏನಾಗಬೇಕು, ಇಫ್ ಇಟ್ ಈಸ್ ಆಕ್ಸಿಜನ್ ಈಸ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಬೇಕು, ದಟ್ ಶುಡ್ ಅಲೈನ್ ವಿತ್ ಅವರ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಲೈನ್ ಆಗಬೇಕು. ಸೊ ಮ್ಯಾಗ್ನೆಟ್ ತಂದಿಟ್ಟೆ, ಅಲೈನ್ ಆಯಿತು. ಅಲೈನ್ ಆದಮೇಲೆ ಏನಾಗುತ್ತೆ, ಮ್ಯಾಗ್ನೆಟ್ ತೆಗೆದೆ ನಾನು. ಸೊ ನೆಕ್ಸ್ಟ್ ಏನಾಯಿತು, ಅದರೊಳಗೆ ಸಿಲಿಂಡರ್ ಒಳಗಿರೋ ಆಕ್ಸಿಜನ್ ನಮಗೆ ಮ್ಯಾಗ್ನೆಟ್ ಆಯಿತು. ಹೌದಾ, ಆಗುತ್ತಾ? ಪಾಸಿಬಲ್ ಇಲ್ಲ. ಹೌದು, ಅವೆಲ್ಲ ಅಬ್ಸರ್ವ್ ಮಾಡಿರೋ ಫ್ಯಾಕ್ಟ್ ಇದು. ಆಕ್ಸಿಜನ್ ಇರುತ್ತೆ ಅಂತಂದರೆ ಆಕ್ಸಿಜನ್ ನಮ್ಮ ಸುತ್ತಮುತ್ತ ಇದೆ, ಮ್ಯಾಗ್ನೆಟ್ ತಂದಿಟ್ಟೆ ಅಂದರೆ ಸುತ್ತ ಇರೋ ಆಕ್ಸಿಜನ್ ಎಲ್ಲ ಮ್ಯಾಗ್ನೆಟ್ ಆಗಿಬಿಡುತ್ತಾ? ಆಗಲ್ಲ. ಏನಕ್ಕೆ? ದಟ್ ಈಸ್ ದೇರ್ ಪ್ರಾಪರ್ಟಿ, ಅದು ಅವುಗಳ ಪ್ರಾಪರ್ಟಿ. ಸೊ ದಟ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಗ್ನೆಟ್. ಅದೇ ಸುತ್ತ ಐರನ್ ಇರುತ್ತೆ, ಮರಳಲ್ಲಿ ಐರನ್ ಪೀಸ್ ಎಲ್ಲ ಬಿದ್ದಿರುತ್ತೆ, ಸಮ್ ಮಿನರಲ್ಸ್ ಬಿದ್ದಿರುತ್ತೆ. ಅಲ್ಲಿ ತೊಗೊಂಡೋಗಿ ಮ್ಯಾಗ್ನೆಟ್ ಇಡ್ತೀನಿ. ಮ್ಯಾಗ್ನೆಟ್ ಇಟ್ಟು ಅರ್ಧ ಗಂಟೆ ಬಿಟ್ಟು ಎತ್ತಿದ್ರೆ ಐ ಕ್ಯಾನ್ ಗೆಟ್ ಅ ಮ್ಯಾಗ್ನೆಟ್. ಇದು ಮಾಡಿರ್ತಾರೆ ನೀವು, ಪೇಪರ್ ತಗೊಂಡು ಮೇಲ್ಗಡೆ ಮರಳಾಕಿ ಕೆಳಗಡೆ ಮ್ಯಾಗ್ನೆಟ್ನ ನೀವು ರೊಟೇಟ್ ಮಾಡ್ದಂಗೆ ಮೇಲ್ಗಡೆ ಮ್ಯಾಗ್ನೆಟ್ಸ್ ಥರ ಅಟ್ರಾಕ್ಟ್ ಆಗುತ್ತೆ. ಸಪೋಸ್ ಇದನ್ನು ತೆಗೆದ್ಬಿಟ್ಟು ಆ ಮ್ಯಾಗ್ನೆಟ್ ತಗೊಂಡು ನೀವು ಇನ್ನೊಂದು ಏನಾದರೂ ಹತ್ರಕ್ಕೆ ತಗೊಂಡೋದ್ರೆ, ಬಟ್ಟೆಗೆ ಸುತ್ಕೊಂಡು ಅಥವಾ ಏನಕ್ಕಾದ್ರು ಪಿನ್ಗಳ ಹತ್ರ ತಗೊಂಡೋದ್ರೆ ಅದು ಅಟ್ರಾಕ್ಟ್ ಮಾಡುತ್ತೆ. ನಮ್ಮ ಆಕ್ಸಿಜನ್ ಹತ್ರ ಮಾಡಲ್ವಲ್ಲ, ಆಕ್ಸಿಜನ್ಗೂ ಮ್ಯಾಗ್ನೆಟ್ ಇಟ್ಟಿದ್ದೀನಿ. ಆಕ್ಸಿಜನ್ನು ತಗೊಂಡು ನನ್ನ ಹತ್ರ ಹೋದರೆ ಎಲ್ಲೂ ಪಿನ್ ಅಟ್ರಾಕ್ಟ್ ಮಾಡಲ್ಲ, ಅದು ಅಟ್ರಾಕ್ಟ್ ಮಾಡಲ್ಲ. ಏನಕ್ಕೆ? ಎರಡಕ್ಕೂ ಕೂಡ ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ. ಎರಡರಲ್ಲೂ ಮಾಡ್ತಿರೋದು ಒಂದೇ. ನಾವು ಏನು ಮ್ಯಾಗ್ನೆಟ್ ಇಡ್ತಿದ್ದೀವಿ, ಮ್ಯಾಗ್ನೆಟಿಸಮ್ನ ಇಂಡ್ಯೂಸ್ ಮಾಡ್ತಿದ್ದೀವಿ. ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಲ್ಲಿ ಮ್ಯಾಗ್ನೆಟಿಸಮ್ ಇದೆ, ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ, ಮ್ಯಾಗ್ನೆಟಿಸಮ್ ಇರುತ್ತೆ. ಎರಡಕ್ಕೂ ಏನು ಡಿಫ್ರೆನ್ಸು? ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನು ಡಿಫ್ರೆನ್ಸ್ ಅಂದರೆ, ಆಕ್ಸಿಜನ್ ಆಕ್ಟ್ಸ್ ಆಸ್ ಅ ಟೆಂಪರರಿ ಮ್ಯಾಗ್ನೆಟ್, whereas iron acts as a permanent magnet. ಟೆಂಪರರಿ ಮ್ಯಾಗ್ನೆಟ್ ಅಂದ್ರೇನು, ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೇನು? ಟೆಂಪರರಿ ಅಂದರೆ ಸರ್ ಒಂದು
ಒಂದು ಸೆಕೆಂಡಿಗೆ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಅದಾದ್ಮೇಲೆ ಆಗಲ್ಲ. ಪರ್ಮನೆಂಟ್ ಅಂದರೆ ಸರ್ ಲೈಫ್ ಪೂರ್ತಿ ಆಗಿರುತ್ತೆ ಸರ್. ಇಟ್ಸ್ ನಾಟ್ ಆ್ಯಕ್ಚುಯಲ್ ಕಾನ್ಸೆಪ್ಟ್ ಹಿಯರ್. ಟೆಂಪರರಿ ಮ್ಯಾಗ್ನೆಟ್ ಅಂತ ಯಾವಾಗ ಕರಿತೀವಿ ಅಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ, ದಟ್ ಇಸ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ನ ವೆನ್ ವಿ ರಿಮೂವ್ ಇಟ್ ಇಟ್ ಲೂಸಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಯಾವುದು? ದಿಸ್ ಟೆಂಪರರಿ ಮ್ಯಾಗ್ನೆಟ್ಸ್ ವೆನ್ ವಿ ರಿಮೂವ್ ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಲೂಸ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೇನು? ಈಗ ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಈವನ್ ಆಫ್ಟರ್ ರಿಮೂವಲ್ ಆಫ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ನ ರಿಮೂವ್ ಮಾಡಿದ್ರು ಕೂಡ then also they possess magnetic property. ಈಗ ನಾವು ಆಲ್ರೆಡಿ ಥಿಯರಿ ಪ್ರೂವ್ ಆಗಿರೋ ಥಿಯರಿನ ನಾವೇನು ಸುಳ್ಳು ಅಂತ ಹೇಳಕ್ ಬರಲ್ಲ. ಯಾಕೆ ಆಕ್ಸಿಜನ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟಿದ ತಕ್ಷಣ ಅಲೈನ್ ದೆಮ್ಸೆಲ್ಸ್ ಅಲೈನ್ ಆಗಿರುತ್ತೆ. ಬಟ್ ಮ್ಯಾಗ್ನೆಟ್ ತೆಗೆದ ತಕ್ಷಣ ಏನಾಗುತ್ತೆ, ಅವ್ರ ಪಡೆಗೆ ಅವ್ರು ರ್ಯಾಂಡಮ್ ಆಗಿ ಅರೇಂಜ್ ಆಗುತ್ತೆ. ಅದೇ ಇಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಐರನ್ಸಲ್ಲಿ ಏನಾಗುತ್ತೆ, ಐರನ್ ಅಥವಾ ಕಾಪರ್ ಅಥವಾ ನಿಕಲ್ ಆ ಥರದ್ರಲ್ಲಿ ಏನಾಗುತ್ತೆ, ಐರನ್ ಕೋಬಾಲ್ಟ್ ನಿಕಲಲ್ಲಿ ಏನಾಗುತ್ತೆ, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಾದ್ಮೇಲೂ ಕೂಡ ಅವುಗಳಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಉಳ್ಕೊಳ್ಳುತ್ತೆ. ದೋಸ್ ಆರ್ ಕಾಲ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. And those which loses magnetic property on removal of applied magnetic field, they are called as temporary magnets. Again I am repeating, temporary magnets are those magnets which lose their magnetic property upon removal of applied magnetic field, whereas permanent magnets are the magnets which possess the magnetic property even after the removal of applied magnetic field. So these are the two different types of magnets available or magnetic property available for us. ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಬೋದು ನೀವು. ಇಫ್ ಯು ಕನ್ಸಿಡರ್ ಯುವರ್ ಪ್ರೇಯರ್ ಹಾಲ್ ಅಥವಾ ಮಾಸ್ ಪಿ ಟಿ ಮಾಡಿಸ್ತಿರ್ತಾರೋ ಅದನ್ನು ಕನ್ಸಿಡರ್ ಮಾಡಿ. ಎಲ್ಲ ಅಲೈನ್ ಆಗಿರ್ತೀರಾ, ಲೈನಲ್ಲಿ ಅರೇಂಜ್ ಆಗಿರ್ತೀರಾ. ಇನ್ನೂ ಬೆಲ್ ಹೊಡಿಯೋದಕ್ಕಿಂತ ಮುಂಚೆ ಯಾವ ಥರ ಇರ್ತೀರ ನೀವು? ಬೆಲ್ ಹೊಡೆದಿಲ್ಲ, ಇನ್ನೂ ಸರ್ ಬಂದಿಲ್ಲ, ಪಿ ಟಿ ಸರ್ ಬಂದಿಲ್ಲ, ಬರೋದಕ್ಕಿಂತ ಮುಂಚೆ ಲೈನಲ್ಲಿ ನಿಂತಿರ್ತಾರೆ. ಆಬ್ವಿಯಸ್ಲಿ ಲೈನಲ್ಲಿ ನಿಂತ್ಕೊಂಡು ಏನು ಮಾಡ್ತಿರ್ತಾರೆ, ಒಬ್ಬ ಹಿಂಗೆ ತಿರುಗಿರ್ತಾನೆ, ಒಬ್ಬ ಈ ಕಡೆ ತಿರುಗಿ ಆಗ್ತಿರ್ತಾನೆ, ಹಿಂಗೆ ಮಾತಾಡ್ತಿರ್ತಾನೆ, ಇನ್ನೊಬ್ಬ ಹಿಂಗೆ ತಿರುಗಿರ್ತಾನೆ, ಈ ಥರ ಮಾತಾಡ್ತಿರ್ತೀರ. ಸೊ ಇವಾಗ ರ್ಯಾಂಡಮ್ಲಿ ಅರೇಂಜ್. ಯಾವಾಗ ನಿಮ್ಮ ಪಿ ಟಿ ಸರ್ ಬರ್ತಾರೆ ಆ ತಕ್ಷಣ ಏನು ಮಾಡ್ತಾರೆ, ಯು ಸ್ಟ್ಯಾಂಡ್ ಸ್ಟಿಲ್, ಈ ಥರ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂತೀರ ಅಂದ್ರೆ ಏನು? ದಟ್ ಈಸ್ ಯುವರ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಸರ್ ಏನಿದ್ದಾರೆ ಅವ್ರು ಬಂದಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು, ನಾವು ಈ ಕಡೆ ತಿರ್ಕೊಂಡು ನಿಂತ್ಕೊಬೇಕು ಸರ್ ಕಡೆ ಅಂತ, ಸರಿನಾ? ಆ ತಿರ್ಕೊಂಡು ನಿಂತ್ಕೊಳೋದು ದಟ್ ಈಸ್ ಯುವರ್ ಅಲೈನ್ಮೆಂಟ್ ಆಫ್ ಮ್ಯಾಗ್ನೆಟ್ಸ್. ಒಳಗಡೆ ಇರೋ ಮ್ಯಾಗ್ನೆಟಿಕ್ ಮೂವ್ಮೆಂಟು ನಿಮ್ಮ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಡೈರೆಕ್ಷನ್ಗೆ ಅಲೈನ್ ಆದರೆ ಇಟ್ ಬಿಕಮ್ಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟ್. ಈ ಟೆಂಪರರಿ ಮ್ಯಾಗ್ನೆಟ್ ಯಾವ ಥರ ಅಂತಂದರೆ ಬೇಗ ಬಿಟ್ಟು ನಿಲ್ಲೋರ್ ಥರ. ಕೆಲವೊಬ್ರು ಫುಲ್ ಡೀಸೆಂಟ್ ಹುಡುಗರು ಇರ್ತಾರೆ, ಆಮೇಲೆ ಡಿಸಿಪ್ಲಿನ್ ಹುಡುಗರು ಇರ್ತಾರೆ. ಅವ್ರೇನು ಮಾಡ್ತಾರೆ, ದೇ ಆರ್ ಲೈಕ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಸರ್ ಇರಲಿ, ಸರ್ ಬಂದು ಆ ಕಡೆ ತಿರುಗೋದು ಸರ್ರು ಅಂದರೆ ಅದು ಆ ಕಡೆ ಹೋದ್ರು ಅಂದರೆ ಏನು ತಲೆ ಕೆಡ್ಸ್ಕೊಳ್ಳೋದು. ಅದು ಸರ್ ಇದು ಹೇಳೋಗಿದ್ದಾರೆ, ಹಿಂಗೆ ಇರ್ತೀನಿ, ನನಗೆ ಈ ಪ್ರಾಪರ್ಟಿ ಬಂದ್ಬಿಟ್ಟಿದೆ, ಐ ಹ್ಯಾವ್ ಡಿಸಿಪ್ಲಿನ್, ನಾನು ಈ ಥರ ನಿಂತ್ಕೊಬೇಕು ಅನ್ನೋದು ಬಂದ್ಬಿಟ್ಟಿದೆ, ಅದೇ ಥರ ಇರ್ತಾರೆ. ಈವನ್ ಆಫ್ಟರ್ ರಿಮೂವಲ್ ಆಫ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ಸರ್ ಹೋದ್ರು ಕೂಡ ಇವ್ರೇನು ಮಾಡ್ತಾರೆ, ನಿಂತಿರ್ತಾರೆ, ಕಾಯ್ತಾ ಇರ್ತಾರೆ. ಸರ್ ಹೋದ್ರು ಪಟ್ ತಿರುಗು, ಇಷ್ಟೇ, ಈ ಥರ ಆಗ್ಬಿಡುತ್ತೆ. ಸೊ ಏನಾಗುತ್ತೆ ಇಲ್ಲಿ, ದೇ ಆಕ್ಟ್ ಎಸ್ ಟೆಂಪರರಿ ಮ್ಯಾಗ್ನೆಟ್ಸ್. ಇವೆಲ್ಲ ಏನು, ಸರ್ ಇದ್ದರೆ ಮಾತ್ರ ಬೆಲೆ ಕೊಡೋರು ಇವ್ರು ಯಾವ ಥರ, ಸರ್ ಇರಲಿ ಇಲ್ಲದೇ ಇರಲಿ, ಒಂದು ಸಲ ಅಟೈನ್ ಆಯಿತು ಅಂದರೆ ಅದನ್ನು ದೇ ಕ್ಯಾರಿ ಔಟ್ ದರ್ ಪ್ರಾಪರ್ಟಿ, ಅದನ್ನು ಅವ್ರು ಕಂಟಿನ್ಯೂ ಮಾಡ್ತಾರೆ. ದೇ ಆರ್ ಡಿಸಿಪ್ಲಿನ್, ದೇ ಆರ್ ಇಂಡಿಸಿಪ್ಲಿನ್, ಅಷ್ಟೇ. ದೇರ್ ಆರ್ ಟೂ ಟೈಪ್ಸ್ ಆಫ್ ಟೆಂಪರರಿ ಮ್ಯಾಗ್ನೆಟ್ಸ್. ದಟ್ ಈಸ್ ಒನ್ ಇಸ್ ಡಯಾಮ್ಯಾಗ್ನೆಟ್. ಹಾಂ ಸರ್ ಗೊತ್ತಿದೆ, ಇದು ಓದಿದ್ದೀವಿ. ದಿಸ್ ಇಸ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಆ್ಯಂಡ್ ಅನದರ್ ಒನ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್. ಹೇಳೋದೇ ಬೇಕಾಗಿರಲ್ಲ, ಗೊತ್ತಾಗ್ಬಿಡುತ್ತೆ ನಿಮಗೆ. ದರ್ ಇಸ್ ಒನ್ ಡಯಾಮ್ಯಾಗ್ನೆಟಿಕ್, ದರ್ ಇಸ್ ಅನದರ್ ಪ್ಯಾರಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಅಂದರೆ ಏನಾಗಿರುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನಾಗುತ್ತೆ. ಯೂಶಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವಾಗ ಬರುತ್ತೆ, ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕಲ್ತ್ಬಿಟ್ಟಿದ್ರು ಆಲ್ರೆಡಿ. ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ದೇ ಬಿಕಮ್ ಪ್ಯಾರಾಮ್ಯಾಗ್ನೆಟಿಕ್. ಆ ಪ್ಯಾರಾಮ್ಯಾಗ್ನೆಟಿಕ್ ಇದ್ರೆ ದೇ ಪೊಸೆಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ದೇ ಆರ್ ಡಯಾಮ್ಯಾಗ್ನೆಟಿಕ್. ಸೊ ದೇ ಡೋ ನಾಟ್ ಪೊಸೆಸ್ ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಏನಾಗಿರುತ್ತೆ, ಪೇಯ್ಡ್ ಎಲೆಕ್ಟ್ರಾನ್ಸ್ ಅಂದಿದ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು. ಎಷ್ಟು ಜನ ಸರ್ ಕಡೆ ತಿರ್ಕೊಂಡಿದ್ದಾರೋ ಅಷ್ಟೇ ಜನ ಆಪೋಸಿಟ್ ತಿರ್ಕೊಂಡಿದ್ದಾರೆ. ಸೊ ಏನಾಯಿತು, ನೆಟ್ ಎಫೆಕ್ಟ್ ಏನಾಗಿದೆ, ಆ ಸರ್ ಭಯ ಏನು ಅಂದರೆ ಏನೂ ಭಯ ಇಲ್ಲ. ಏನಕ್ಕೆ, ಎಷ್ಟು ಜನ ಆಪೋಸಿಟ್ ಅವ್ರ ಕಡೆ ಇದ್ದಾರೋ ಅಷ್ಟೇ ಜನ ಆಪೋಸಿಟ್ ಇದ್ದಾರೆ. ಸೊ ದಿಸ್ ಇಸ್ ಲೈಕ್ ದಿಸ್, ದಟ್ ಈಸ್ ಪೇಯ್ಡ್ ಆಗಿಬಿಟ್ಟಿರುತ್ತೆ. ಎಲ್ಲ ಮ್ಯಾಗ್ನೆಟಿಕ್ ಮೂವ್ಮೆಂಟ್ಸ್ ಏನಿದೆ ದೇ ಗೆಟ್ ಪೇಯ್ಡ್. ಒಂದು ಈ ಥರ ಸ್ಪಿನ್ ಇದೆ ಅಂದರೆ, ಈ ಥರ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇದೆ ಅಂದರೆ ಇಟ್ ಈಸ್ ಅಲೈನ್ಡ್ ವಿತ್ ದ ಫೀಲ್ಡ್. ಅಂದರೆ ದರ್ ಇಸ್ ಒನ್ ಮೋರ್ ವಿಚ್ ಇಸ್ ಅಪೋಸಿಟ್ ಟು ದ ಫೀಲ್ಡ್. ಸೊ
ಸೊ ಇಲ್ಲಿ ಏನಾಗಿರುತ್ತೆ, ದೋಸ್ ವಿಚ್ ಆರ್ ಅಲೈನ್ ಟು ದ ಫೀಲ್ಡ್ ಈಸ್ ಈಕ್ವಲ್ ಟು ದೋಸ್ ವಿಚ್ ಆರ್ ಅಪೋಸಿಟ್ ಟು ದ ಫೀಲ್ಡ್. ಈ ಥರ ಆದಾಗ ಏನಾಗುತ್ತೆ, ದೇ ಬಿಕಮ್ಸ್ ಡಯಾಮ್ಯಾಗ್ನೆಟಿಕ್. ಇಲ್ಲಿ ದೇರ್ ಆರ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಇವೆಲ್ಲ ಕೂಡ ಪೇರ್ ಆಗಿರುತ್ತವೆ. ಇಲ್ಲಿ ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾಗ ಏನಾಗುತ್ತೆ, ದಿಸ್ ಬಿಕಮ್ಸ್ ಈಸಿ. ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಝೀರೋ. ಹಾಗೆ ಇಲ್ಲಿ ಇನ್ನೊಂದು ಥರ ಏನಾಗುತ್ತೆ, ದೇ ಆರ್ ವೀಕ್ಲಿ ರಿಪೇಲ್ಡ್ ಅಂತ ಹೇಳ್ತೀವಿ, ಡಯಾಮ್ಯಾಗ್ನೆಟಿಕ್. ಈಗ ಆ್ಯಕ್ಚುಯಲ್ ಟಾಪಿಕಲ್ಲಿ ಹೇಳಬೇಕು ಅಂದರೆ ದೇ ಆರ್ ವೀಕ್ಲಿ ರಿಪೇಲ್ಡ್. ವೀಕ್ಲಿ ರಿಪೇಲ್ಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇವಕ್ಕೆ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವ ಥರ ಪ್ರೊಸೆಸ್ ಮಾಡುತ್ತೆ ಅಂದರೆ, ಇದರಲ್ಲಿ ಅಸೆಂಬ್ಲಿಯಲ್ಲಿ ಕನ್ಸಿಡರ್ ಮಾಡಿದ್ರೆ ಮುಂದೆ ಇದ್ರೆ ಎಲ್ಲ ಒಂದು ಕಡೆ ಅರೇಂಜ್ ಆಗಿದ್ದಾರೆ ಕೆಲವೊಬ್ರು, ಕೆಲವೊಬ್ರು ಏನಾಗಿದ್ದಾರೆ ಸ್ವಲ್ಪ ಏನು ಮಾಡ್ತಾರೆ, ಟೀಚರ್ಸ್ಗೆ ಆಪೋಸಿಟಾಗಿ ಅರೇಂಜ್ ಆಗಿರ್ತಾರೆ. ಸೊ ಇದು ಅದೇ ಥರ ಏನಾಗಿರುತ್ತೆ, ಆಪೋಸಿಟಾಗೆ ಯಾವುದಕ್ಕೆ ಫೀಲ್ಡ್ಗೆ ಅರೇಂಜ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆಪೋಸಿಟಾಗಿ ಅರೇಂಜ್ ಮಾಡ್ತಾರೆ, ಏನು ಮಾಡ್ತಿರ್ತಾರೆ, ಫೀಲ್ಡ್ನ ರಿಪೇರ್ ಮಾಡ್ತಿರ್ತಾರೆ, ಹೌದಲ್ವಾ? ಅಪ್ಲೈಡ್ ಫೀಲ್ಡ್ನ ರಿಪೇರ್ ಮಾಡ್ತಿರ್ತಾರೆ. ಈಗ ಸರ್ಗೆ ಆಪೋಸಿಟಾಗಿ ನಿಂತಿದ್ದೀರ ಅಂದರೆ ಇವ್ರು ಅಗೇನ್ಸ್ಟ್ ಸರ್ ಅಂತ ಆಗುತ್ತಾ, ಆ ಅಗೇನ್ಸ್ಟ್ ಸರ್ ಅಂತ ಅಂದರೆ ಸರ್ ಏನು ಮಾಡಿದ್ರು ತಡ್ಕೊಂತಿರ್ತಾರೆ, ಅಲ್ಲ ಆ ಥರ ಆಗಲ್ಲ. ವೀಕ್ಲಿ ರಿಪೇರ್ಡ್ ಅಂತ ಯಾಕೆ ಹೇಳ್ತೀವಿ, ಆ ಥರದವ್ರು ಕಡಿಮೆ ಜನ ಇರ್ತಾರೆ. ಸೊ ಇಲ್ಲಿ ವೀಕ್ಲಿ ರಿಪೇರ್ಡ್ ಅಂತ ಹೇಳ್ತೀನಿ, ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಝೀರೋ ಅಂತ ಹೇಳ್ತೀವಿ. ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಝೀರೋ ಇನ್ ಟರ್ಮ್ಸ್ ಆಫ್ ಸ್ಪಿನ್. ಇಲ್ಲಿ ಸ್ಪಿನ್ನಲ್ಲಿ ಏನಾಗಿರುತ್ತೆ, ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಝೀರೋ ಅಂದರೆ ಏನಾಗ್ತದೆ, ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಪೇರ್ ಆಗಿದೆ, ಇನ್ನೊಂದು ಎಲೆಕ್ಟ್ರಾನ್ ಪೇರ್ ಆಗಿದೆ. ಸೊ ಅಪೋಸಿಟ್ ಸ್ಪಿನ್ಸ್ ಇಂದ ಪೇರ್ ಆಗಿದೆ. ಸೊ ಸ್ಪಿನ್ನಿಂದ ಬರ್ತಿರೋಂಥ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಝೀರೋ, ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಝೀರೋ. ವೆರಾಸ್ ಅದರ್ ಟೈಪ್ ಆಫ್ ಸ್ಪಿನ್ ಇಸ್ ಆಲ್ಸೋ ದೇರ್. ಅದನ್ನ ಹೇಳಿದ್ದೆ ನಾನು, ಆರ್ಬಿಟಲ್ ಸ್ಪಿನ್ ಅನ್ನೋದು ಕೂಡ ಒಂದು ಇರುತ್ತೆ ಅಂತ. ಆ ಆರ್ಬಿಟಲ್ ಸ್ಪಿನ್ ಏನಾಗುತ್ತೆ, ದಟ್ ಗಿವ್ಸ್ ರೈಸ್ ಟು ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಆರ್ಬಿಟಲ್ ಸ್ಪಿನ್ ಏನಿರುತ್ತೆ, ದಟ್ ಈಸ್ ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್. ಇದೇನಿದೆ, ದಿಸ್ ಈಸ್ ಆಪೋಸಿಂಗ್ ಯುವರ್ ಅಪ್ಲೈಡ್ ಫೀಲ್ಡ್ ಅಂತ. ಆಪೋಸಿಂಗ್ ದ ಅಪ್ಲೈಡ್ ಫೀಲ್ಡ್, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಸ್ಪಿನ್ನಿಂದ ಬರೋದು ಝೀರೋ. ಹಾಗಾಗಿ ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಡಯಾಮ್ಯಾಗ್ನೆಟಿಕಲ್ಲಿ, ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಝೀರೋ, ನೆಟ್ ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಝೀರೋ. ವೆರಾಸ್ ಕನ್ಸಿಡರಿಂಗ್ ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಾಗಿರುತ್ತೆ, ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಝೀರೋ ಆಗಿರಲ್ಲ, and it is directed towards or directed opposite to the applied magnetic field. ಅದಕ್ಕೆ ವೀಕ್ಲಿ ರಿಪೇರ್ಡ್ ಅಂತ ಹೇಳ್ತೀವಿ. ಸಪೋಸ್ ದಿಸ್ ಈಸ್ ಅವರ್ ನಾರ್ತ್ ಪೋಲ್ and this is our south pole. This is external magnetic field, applied magnetic field ಇದೆ. ಇಲ್ಲಿ ಏನಾಗುತ್ತೆ, ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಏನಿದೆ ದಟ್ ಈಸ್ ರಿಪೆಲಿಂಗ್. ಸಪೋಸ್ ಈ ಥರ ಇರುತ್ತೆ, ನಾರ್ತ್ ರಿಪೆಲ್ ಆಗ್ತಿರುತ್ತೆ, ಸೌತ್ ರಿಪೆಲ್ ಆಗಿರುತ್ತೆ, ಈ ಥರ ಆಗ್ಬಿಟ್ಟಿರುತ್ತೆ, ಸರಿನಾ? ಸೊ ದಿಸ್ ಈಸ್ ಕಾಲ್ಡ್ ಅಸ್ ವೀಕ್ಲಿ ರಿಪಲ್ಷನ್, ವೀಕ್ಲಿ ರಿಪೇಲ್ಡ್ ಅಂತ ಹೇಳ್ತೀವಿ. ಇಲ್ಲಿ ಕೆಲವೊಂದು ಯಾಕೆ ವೀಕ್ಲಿ ರಿಪೇಲ್ಡ್ ಅಂತ ಹೇಳ್ತೀವಿ, ಎಲ್ಲದೂ ಕೂಡ ಇದೇ ಥರ ಇರಲ್ಲ, ಕೆಲವೊಂದು ಈ ಥರನೂ ಇರುತ್ತೆ, ಬಟ್ ರಿಪಲ್ಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಅಟ್ರಾಕ್ಷನ್, ಬಟ್ ಇಟ್ ಈಸ್ ಆಲ್ಸೋ ವೀಕ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇಲ್ಲಿ ಜಾಸ್ತಿ ಹೊತ್ತು ಇರಲ್ಲ, ಟೆಂಪರರಿ ಆಗಿರುತ್ತೆ, ಹಾಗಾಗಿ ವೀಕ್ಲಿ ರಿಪೇಲ್ಡ್ ಅಂತ ಹೇಳ್ತೀವಿ. ರಿಪಲ್ಷನ್ ಇದೆ, ಅಟ್ರಾಕ್ಷನ್ನು ಇದೆ. ರಿಪಲ್ಷನ್ ಇಸ್ ಗ್ರೇಟರ್ ದ್ಯಾನ್ ಅಟ್ರಾಕ್ಷನ್, ಜೊತೆಗೆ ಏನಾಗಿರುತ್ತೆ, ಇಟ್ ಈಸ್ ಟೆಂಪರರಿ, ಕಡಿಮೆ ಟೈಮಿಗೆ ಮಾತ್ರ ಇರುತ್ತೆ, ಹಾಗಾಗಿ ವೀಕ್ಲಿ ರಿಪೇಲ್ಡ್ ಅಂತ ಹೇಳ್ತೀವಿ. ಯಾವಾಗ ನೀವು ಮ್ಯಾಗ್ನೆಟ್ ತೆಗೆದುಬಿಡ್ತೀರಾ ಅವಾಗ ಯಾವ ರಿಪಲ್ಷನ್ ಇರೋಲ್ಲ, ಅಲ್ಲಿ ದೇ ಅಲೈನ್ ದೆಮ್ಸೆಲ್ವ್ಸ್ ಇನ್ ರ್ಯಾಂಡಮ್ ಮೋಷನ್, ಹಾಗಾಗಿ ಏನಾಗುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ವೀಕ್ಲಿ ರಿಪಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಲಸ್ ಪ್ಯಾರಾಮ್ಯಾಗ್ನೆಟಿಕ್ ಕನ್ಸಿಡರ್ ಮಾಡಿದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಏನಾಗಿರುತ್ತೆ, ಅದು ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ, ವೀಕ್ಲಿ ಅಟ್ರಾಕ್ಟೆಡ್ ಆರ್ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ಯಾರಾಮ್ಯಾಗ್ನೆಟಿಕಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾಕೆ ಪ್ರೊಡ್ಯೂಸ್ ಆಗುತ್ತೆ, ಯು ಹ್ಯಾವ್ ಅ ಸಿಂಪಲ್ ಆನ್ಸರ್, ಏನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿನಿ, ದೇ ಹ್ಯಾವ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಪ್ಯಾರಾಮ್ಯಾಗ್ನೆಟಿಕ್ ಯಾವ ಥರ ಬರುತ್ತೆ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ ಆ ಥರದ ಸಬ್ಸ್ಟೆನ್ಸಲ್ಲಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾರೆ, ದೇ ಆರ್ ಓರಿಯೆಂಟೆಡ್ ಟುವರ್ಡ್ಸ್ ಒನ್ ಡೈರೆಕ್ಷನ್, ಯಾವುದಾದ್ರು ಒನ್ ಡೈರೆಕ್ಷನಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಇಫ್ ಐ ಕನ್ಸಿಡರ್ ದಿಸ್ ಆರ್ ದ ಸಬ್ಸ್ಟೆನ್ಸ್, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನು ಮಾಡಿರುತ್ತೆ, ದೇ ಸ್ಟಾರ್ಟ್ ಟು ಫಾರ್ಮ್ ಲೈಕ್ ದಿಸ್, ಈ ಥರ ಫಾರ್ಮ್ ಆಗುತ್ತೆ. ಈ ಥರ ಫಾರ್ಮ್ ಆಗಿ ಏನಾಗಿರುತ್ತೆ, ದೇ ಹ್ಯಾವ್ ಅರೇಂಜ್ಡ್ ಇನ್ ಅ ಕಾಮನ್ ಮ್ಯಾನರ್, ಒಂದು ಕಾಮನ್ ಮ್ಯಾನರಲ್ಲಿ ಅರೇಂಜ್ ಆಗಿದೆ, ದಟ್ ಈಸ್ ಅಪ್ಲೈಡ್
ಫೀಲ್ಡ್ಗೆ ಏನಿರುತ್ತೆ, ದಿಸ್ ಇಸ್ ಅಪ್ಲೈಡ್ ಫೀಲ್ಡ್, ದಿಸ್ ಇಸ್ ಅಪ್ಲೈಡ್ ಫೀಲ್ಡ್, ದಿಸ್ ಇಸ್ ನಾರ್ತ್, ಸಾರಿ ದಿಸ್ ಇಸ್ ಸೌತ್, ದಿಸ್ ಇಸ್ ನಾರ್ತ್, ನಾರ್ತ್ ಸೌತ್, ನಾರ್ತ್ ಸೌತ್, ಈ ಥರ ಏನಾಗಿರುತ್ತೆ ಅಟ್ರಾಕ್ಷನ್ ಇರುತ್ತೆ ಎರಡರ ಮಧ್ಯೆ. ಫೀಲ್ಡ್ ಜೊತೆಗೆ ಅಲೈನ್ ಆಗಿಬಿಟ್ಟಿದೆ. ಇಲ್ಲಿಂದ ಫೀಲ್ಡ್ ಈಗ ಈ ಕಡೆ ಹೋಗ್ತಿದೆ, ಆ ಫೀಲ್ಡ್ ಜೊತೆಗೆ ಅಲೈನ್ ಆಗಿದೆ ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲಿ. ಸೊ ಸರ್ ಎಲ್ಲ ಇಷ್ಟೊಂದು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಬರೆದ್ಬಿಟ್ಟಿದ್ದೀರಾ, ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ಏನು ಮಾಡಬೇಕು, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸ್ಬೇಕಾಗಿತ್ತು. ಯಾಕೆ ತೋರಿಸ್ತೀವಿ ವೀಕ್ನ? ಅದನ್ನು ಫೆರೋ ಮ್ಯಾಗ್ನೆಟಿಕ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಯಾಕೆ ವೀಕ್ ಅಂತ ಯಾಕೆ ಹೇಳ್ತೀವಿ ಇಲ್ಲಿ? ಬಟ್ ಯು ಮಸ್ಟ್ ರಿಮೆಂಬರ್ ಹಿಯರ್, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲಿ ಏನಾಗುತ್ತೆ, ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ದೇ ಕಾಸ್ ದೆಮ್ ಟು ಬಿ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಅಲೈನ್ ಆಗೋದ್ರಿಂದ ದೇ ಫಾರ್ಮ್ ಅ ವೀಕ್ ಮ್ಯಾಗ್ನೆಟ್ಸ್. ಈ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲಿ ಮತ್ತೆ ಪದೇ ಪದೇ ಹೇಳ್ತೀನಿ, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಏನಾಗಿರುತ್ತೆ, ನಮ್ಮ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಏನಿರುತ್ತೆ, ದೇ ಅರೇಂಜ್ themselves in magnetic field or they align themselves to applied magnetic field. So what happens, there is some attraction. That attraction is nothing but your magnetic property. ಆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡೆವಲಪ್ ಆಗುತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಲ್ಲಿ. ಬಟ್ ಮೈಂಡ್ ಇಟ್ ಈಸ್ ಟೆಂಪರರಿ ಎಫೆಕ್ಟ್. ಮ್ಯಾಗ್ನೆಟ್ನ ತೆಗೆದ ತಕ್ಷಣ ಏನಾಗುತ್ತೆ, ಇಟ್ ಇಸ್ ಸೇಮ್ ಇನ್ ದ ಕೇಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಕನ್ಸಿಡರ್ ಇರ್ತಾರೆ. ಇಲ್ಲಿ ಎಕ್ಸಾಂಪಲ್ ಕಾಪರ್ ತಗೊಂಬೋದು. ಇಲ್ಲಿ ಕಾಪರ್, ಆಂಟಿಮನಿ, ಬಿಸ್ಮತ್ ಯಾವ್ದಾದ್ರು ತಗೊಂಬೋದು ಡಯಾಮ್ಯಾಗ್ನೆಟಿಕ್ಗೆ. ಬೇರೆ ಪ್ಯಾರಾಮ್ಯಾಗ್ನೆಟಿಕ್ಗೆ ಆಕ್ಸಿಜನ್ ತಗೊಳ್ಳಿ, ಆವಾಗಲೇ ಹೇಳಿರೋ ಎಕ್ಸಾಂಪಲ್ ಆಗಿರೋದು. ಆಕ್ಸಿಜನ್ಗೆ ನಾನು ಮ್ಯಾಗ್ನೆಟಿಕ್ ತಕ್ಷಣ ಈ ಥರ ಅಲೈನ್ ಆಗ್ಬಿಡುತ್ತೆ. ದೇ ಅರೇಂಜ್ ದೆಮ್ಸೆಲ್ಸ್ ಲೈಕ್ ದಿಸ್ ಆ್ಯಂಡ್ ಇಟ್ ಶೋಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಶೋ ಮಾಡ್ತಿರುತ್ತೆ ಯಾವಾಗ, ವೆನ್ ದರ್ ಈಸ್ ಮ್ಯಾಗ್ನೆಟ್ ಪ್ರೆಸೆಂಟ್. ಮ್ಯಾಗ್ನೆಟ್ ಹತ್ರ ಇದೆ ಅಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಅಂದರೆ ಅವಾಗ ಮಾತ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ. ಸಪೋಸ್ ನಾನು ರಿಮೂವ್ ಮಾಡಿಬಿಡ್ತೀನಿ ಈ ಮ್ಯಾಗ್ನೆಟ್ನ ರಿಮೂವ್ ಮಾಡಿದೆ ಅಂದರೆ ತಕ್ಷಣ ಏನಾಗ್ತವೆ, ದೇ ಟರ್ನ್ ದೆಮ್ಸೆಲ್ಸ್ ಇಂಟು ರ್ಯಾಂಡಮ್ ಮೋಷನ್. ಈ ಥರ ರ್ಯಾಂಡಮ್ ಮೋಷನ್ಗೆ ಬಂದ್ಬಿಡುತ್ತೆ. ಸರಿನಾ? ಇಲ್ಲೇನಾಗಿರುತ್ತೆ, ಡಯಾಮ್ಯಾಗ್ನೆಟಿಕ್ ಸ್ಪಿನ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಝೀರೋ ಆದರೂ ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇರೋದ್ರಿಂದ ದೇ ಅಪೋಸ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಥರ ನಾವು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತೀವಿ. ಯಾವುದೋ ಫೀಲ್ಡ್ ಜೊತೆ ಅರೇಂಜ್ ಆಗುತ್ತೆ ಅವನ್ನ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತೀವಿ. ಇಲ್ಲೇನಾಗಿದೆ, ಸರ್ ಬಂದಿದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ ಏನಾಗ್ಬಿಟ್ರು, ದೇ ಅರೇಂಜ್ ದೆಮ್ಸೆಲ್ಸ್ ಇನ್ ಅಲಾಂಗ್ ವಿತ್ ದ ಫೀಲ್ಡ್. ದಟ್ ಈಸ್ ಸರ್ ಯಾವ ಕಡೆ ಇದ್ದಾರೆ ಆ ಕಡೆ ತಿರುಗ್ಬಿಟ್ರು, ಒಳ್ಳೆ ಡಿಸಿಪ್ಲಿನಲ್ಲಿ ನಿಂತಿದ್ದಾರೆ. ಆದರೆ ಸರ್ ಹೋಗಿದ ತಕ್ಷಣ ಏನಾಗುತ್ತೆ, ಮತ್ತೆ ತಿರುಗ್ತಾರೆ, ವಾಪಸ್ ತಿರುಗ್ತಾರೆ, ಇನ್ಡಿಸಿಪ್ಲಿನ್ ತೋರಿಸ್ತಾರೆ. ಸೊ ದೀಸ್ ಆರ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಇಲ್ಲಿ ಆಂಟಿಮೋನಿ, ಬಿಸ್ಮತ್, ಕಾಪರ್ ಆರ್ ಎಕ್ಸಾಂಪಲ್. ಪ್ಯಾರಾಮ್ಯಾಗ್ನೆಟಿಕಲಿ ವಿ ಕ್ಯಾನ್ ಕನ್ಸಿಡರ್ ಆಕ್ಸಿಜನ್, ವಿ ಕ್ಯಾನ್ ಕನ್ಸಿಡರ್ ಟ್ರಾನ್ಸಿಷನ್ ಗ್ರೂಪ್ ಎಲಿಮೆಂಟ್ಸ್ ವಿಚ್ ಆರ್ ಅನ್ಪೇಯ್ಡ್, ವಿಚ್ ಹ್ಯಾವ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಮಧ್ಯ ಬರೋ ಎಲ್ಲ ಎಲಿಮೆಂಟ್ಸಲ್ಲೂ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಆಲ್ಮೋಸ್ಟ್ ಇರುತ್ತೆ. ದೋಸ್ ಆರ್ ಏನಾಗುತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ವರಸ್ ಐರನ್, ಕೋಬಾಲ್ಟ್, ನಿಕಲ್ ಇವನ್ನೆಲ್ಲ ಬೇರೆ ಕ್ಯಾಟಗರಿಗೆ ಸೇರಿಸ್ತೀವಿ. ದಟ್ ಈಸ್ in the permanent magnets. So permanent magnets are classified as three types. One is ferromagnetic. The other one is anti-ferromagnetic. Third one is ferrimagnetic. Before going to that, you must know they possess ferromagnetic, ferrimagnetic and anti-ferromagnetic substances. They possess magnetism even after the removal of applied magnetic field. Applied magnetic field ತೆಗೆದಾದ್ಮೇಲೂ ಕೂಡ they behave as magnets. These three types of substances will behave as magnets even after the removal of applied magnetic field. So among permanent magnets, the first one is ferromagnetic substances. Ferromagnetic substances ಏನಾಗಿರುತ್ತೆ, suppose there are, of course it is having unpaired electrons. ಇದರಲ್ಲಿ unpaired electrons ಇರುತ್ತೆ. They possess unpaired electrons ಇರುತ್ತೆ, and they have spin magnetic moment as well as orbital magnetic moment ಇರುತ್ತೆ. In the absence of magnetic field, applied magnetic field ಇಲ್ಲ ಅಂದ ಟೈಮಲ್ಲಿ ಏನಾಗುತ್ತೆ, ಯೂಸಲಿ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. ದೇ ಹ್ಯಾವ್ ಮೋರ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಈ ಥರ ರ್ಯಾಂಡಮ್ ಆಗಿ ಅರೇಂಜ್ ಆಗಿರುತ್ತೆ. ಈ ರೀತಿ ಅರೇಂಜ್ ಆಗಿರುತ್ತೆ. ಓಕೆ, ಯಾವಾಗ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕದೇ ಇದ್ದಾಗ ದೇ ಆರ್ ಅರೇಂಜ್ ರ್ಯಾಂಡಮ್ಲಿ. ಯಾವಾಗ ಒನ್ಸ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ನ ತಂದು ಹಾಕ್ಬಿಡ್ತೀವಿ, ಸಪೋಸ್ ನಾರ್ತ್ ಪೋಲ್ ಸೌತ್ ಪೋಲ್ ಈ ಥರ ಹಾಕ್ತೀವಿ, ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಪಾಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್, ಈ ಥರ ಪಾಸ್ ಆಗಬೇಕು. ಸೊ ದೇ ಅಲೈನ್ ದೆಮ್ಸೆಲ್ಸ್ ಇನ್ ಪ್ರಾಪರ್ ಆರ್ಡರ್. ಇಲ್ಲ ಏನಾಗುತ್ತೆ, ಇದೆಲ್ಲ ಬರೆದಿರೋದು ನಾನು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಅಂತ ಅನ್ಕೊಳ್ಳಿ. ಈಗ ನಾವು ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀವಿ, ದ ಕಾನ್ಸೆಪ್ಟ್ ಆಫ್ ಡೊಮೈನ್ಸ್ ಅಂತ. ಡೊಮೈನ್ಸ್ ಅಂದರೆ ಯಾಕೆ ಕರಿತೀವಿ ಅಂದರೆ, ಸಪೋಸ್ ಮೋರ್ ನಂಬರ್ ಆಫ್ ಆಟಮ್ಸ್ ಹ್ಯಾವಿಂಗ್ ಎ ಸಿಮಿಲರ್ ಮ್ಯಾಗ್ನೆಟಿಕ್ ಮೂಮೆಂಟ್, ಅಂದರೆ
ಕೆಲವು ಈಗ ಸಪೋಸ್ ಸಾಲಿಡ್ ಸ್ಟೇಟ್ ಕನ್ಸಿಡರ್ ಮಾಡಿದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಆಟಮ್ಸ್ 6.02 into 10^23 ಆಟಮ್ಸ್ per cm³ ಅಂತ ಅಂದರೆ ಎಷ್ಟಿರ್ಬೋದು ಅದರಲ್ಲಿ ಮೋರ್ ದ್ಯಾನ್ 10^40 10^50 ಜಾಸ್ತಿ ಇರುತ್ತೆ ಆಟಮ್ಸ್. ಅಷ್ಟು ಆಟಮ್ಸಲ್ಲಿ ಎಷ್ಟೊಂದು ಆಟಮ್ಸು ಸೇಮ್ ಪ್ರಾಪರ್ಟಿ ಪೊಸೆಸ್ ಮಾಡ್ತಿರುತ್ತೆ. ಸಪೋಸ್ ಕೆಲವೊಂದು 10 ಆಟಮ್ ಏನು ಮಾಡ್ತಿರುತ್ತೆ, ಒಂದು ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಈ ಡೈರೆಕ್ಷನಲ್ಲಿ ಸ್ಪಿನ್ ಆಗ್ತಿರುತ್ತೆ, ಇನ್ನೊಂದು 20 ಏನಾಗಿರುತ್ತೆ ಈ ಡೈರೆಕ್ಷನಲ್ಲಿ ಸ್ಪಿನ್ ಆಗ್ತಿರುತ್ತೆ, ಇನ್ನೊಂದು 40 ಏನಾಗಿರುತ್ತೆ ಇದರ ಡೈರೆಕ್ಷನಲ್ಲಿ ಸ್ಪಿನ್ ಆಗ್ತಿರುತ್ತೆ. ಆ ಥರ ಡಿಫ್ರೆಂಟ್ ಆಟಮ್ಸ್ ಏನಾಗಿರುತ್ತೆ ಒಂದೇ ಟೈಪಲ್ಲಿ ಇರೋದನ್ನ ಕಂಬೈನ್ ಮಾಡಿ ವಿ ಕಾಲ್ ದೆಮ್ ಆಸ್ ಡೊಮೈನ್ಸ್ ಅಂತ ಹೇಳ್ತೀವಿ. ಈ ಡೊಮೈನ್ ಅಂದ್ರೆ ಏನು? ದ ಆಟಮ್ಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಟೈಪ್ ಆಫ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆರ್ ಕಾಲ್ಡ್ ಆಸ್ ಡೊಮೈನ್ಸ್. ಈ ಥರದನ್ನ ಗ್ರೂಪ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾದ್ರೆ ವಿ ಕಾನ್ ಕನ್ಸಿಡರ್ ಎವ್ರಿ ಎಲೆಕ್ಟ್ರಾನ್, ವಿ ಕಾನ್ ಕನ್ಸಿಡರ್ ಎವ್ರಿ ಆಟಮ್. ಇಲ್ಲಿ ನಾವೇನು ಬರೀತಿದ್ದೀವಿ, ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಆಸ್ ಡೊಮೈನ್ಸ್. ಅಂದರೆ ಈ ಥರ ಸ್ಪಿನ್ ಇರೋದು 1000 ಆಟಮ್ ಇದೆ, ಈ ಥರ ಸ್ಪಿನ್ ಇರೋದು 1000 ಆಟಮ್ ಇದೆ, ಈ ಥರ ಸ್ಪಿನ್ ಇರೋದು 1000 ಆಟಮ್ ಇದೆ, ಗೊತ್ತಾಗ್ತಿದೆಯಾ? ಅಥವಾ ಎಲೆಕ್ಟ್ರಾನ್ಸ್ ಇದೆ ಅಂತ ಆ ಥರ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಿಸ್ ಕಾನ್ಸೆಪ್ಟ್ ಆಫ್ ಡೊಮೈನ್ ಅರೈಸಸ್ ವೆನ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂಡ್ ದೇರ್ ಪರ್ಮನೆಂಟ್ ಮ್ಯಾಗ್ನೆಟಿಸಮ್. ಅದನ್ನು ತುಂಬ ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕವಿಲ್ಲ, ಬಟ್ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಸೇಮ್ ಟೈಪ್ ಆಫ್ ಮ್ಯಾಗ್ನೆಟಿಕ್ ಮೂವ್ಮೆಂಟನ್ನು ಗ್ರೂಪ್ ಮಾಡಿದ್ರೆ ವಿ ಕಾಲ್ ದೆಮ್ ಆಸ್ ಡೊಮೈನ್ಸ್. ಇಲ್ಲಿ ದೀಸ್ ಆರ್ ಕಾಲ್ಡ್ ಡೊಮೈನ್ಸ್. ಆ್ಯಕ್ಚುಲಿ ಈಗ ಎಕ್ಸ್ಪ್ಲೇನ್ ಮಾಡೋ ಪ್ರಕಾರ ಇವು ಡೊಮೈನ್ಸ್ ಏನಾಗಿದೆ, ಈ ಡೊಮೈನ್ಸ್ ಎಲ್ಲ ಏನಾಗಿರುತ್ತೆ, ನಾರ್ತ್ ಪೋಲಿಂದ ಸೌತ್ ಪೋಲ್ ಕಡೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕಿದ್ದೀವಿ ಅಂದರೆ ದೇ ಆರ್ ಅಲೈನ್ನಿಂದ ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಥರ ಹೋಗಬೇಕಾಗಿತ್ತು, ಅವು ಅದೇ ಡೈರೆಕ್ಷನಲ್ಲಿ ಹೋಗ್ತೀವಿ. ಸೊ ದಿಸ್ ಈಸ್ ರೀಇನ್ಫೋರ್ಸಿಂಗ್ ಅಂತ ಹೇಳ್ತೀವಿ. ರೀಇನ್ಫೋರ್ಸಿಂಗ್ ಅಂದರೆ ಗೊತ್ತಾ? ರೀಇನ್ಫೋರ್ಸ್ಮೆಂಟ್ ಅಂದರೆ ಏನು? ಆರ್ಮಿಲೆಲ್ಲ ಕೇಳಿರ್ತಾರೆ, ಅಥವಾ ಯಾವುದೋ ಮೂವಿ ನೋಡಿದ್ರೆ ಕೇಳಿರ್ತೀರ, ರೀಇನ್ಫೋರ್ಸ್ಮೆಂಟ್ ಬರ್ತಿದೆ ಅಲ್ಲಿವರೆಗೂ ಹೋಲ್ಡ್ ಮಾಡಿ ಪೊಸಿಷನ್ ಅಂತ ಹೇಳ್ತಿರ್ತಾರೆ. ದಟ್ ಮೀನ್ಸ್ ಇನ್ನೊಂದು ಅದ್ರ ಜೊತೆಗೆ ಸಪೋರ್ಟಿಗೆ ಅಂತ ಬರ್ತಿದೆ ಅಂತ. ಇದೇನು ಮಾಡ್ತಿದೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿವರೆಗೂ ಹೋಗೋಕ್ಕೆ ಇಲ್ಲಿ ಸಪೋರ್ಟ್ ಮಾಡ್ತಿದೆ. ಸೊ ವಿ ಕಾಲ್ ಇಟ್ ಆಸ್ ರೀಇನ್ಫೋರ್ಸಿಂಗ್. ಅಥವಾ ದೇ ಆರ್ ಅಲೈನ್ಡ್ ಇನ್ ಸೇಮ್ ಡೈರೆಕ್ಷನ್ ಅಂತ ಬೇಕಾದ್ರೂ ಸಿಂಪಲ್ ಆಗಿ ಹೇಳ್ಬೋದು. ಇಲ್ಲಿ ಅಲೈನ್ ಆಯಿತು ಸರ್. ಈಗ ಪ್ಯಾರಾಮ್ಯಾಗ್ನೆಟ್ಗೂ ಇದಕ್ಕೂ ಏನು ಸರ್ ವ್ಯತ್ಯಾಸ? ವ್ಯತ್ಯಾಸ ಒಂದೇ, ಆ್ಯಕ್ಟ್ ಪರ್ಮನೆಂಟ್ ಮ್ಯಾಗ್ನೆಟ್. ಅದೇನು ಸರ್ ಇದು ತಿರುಗಿದೆ, ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ತೆಗೆದ ತಿರುಗಲ್ಲ ಅಂತ ಯಾವ ಥರ ಹೇಳ್ತೀರಾ? ತಿರುಗಲ್ಲ ಅಂತ ಯಾವ ಥರ ಹೇಳ್ತೀರಾ? ಇದಕ್ಕೆ ದರ್ ಇಸ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಹಿಸ್ಟರಿಸಿಸ್ ಲೂಪ್ ಅಂತ ಬರುತ್ತೆ. ಅದು ನಿಮಗೆ ಬೇಕಾಗಿಲ್ಲ, ಆದರೂ ಪರವಾಗಿಲ್ಲ ಹೇಳ್ತೀನಿ. ಏನಕ್ಕೆ ಅಂದರೆ ಟೆಂಪರರಿ ಪರ್ಮನೆಂಟ್ಗೆ ಮಧ್ಯ ವ್ಯತ್ಯಾಸ ಗೊತ್ತಾಗಬೇಕು ನಿಮಗೆ. ಇಲ್ಲೇನಾಗುತ್ತೆ, ಸಪೋಸ್ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ರಿಮೂವ್ ಮಾಡಿದೆ ಅಂದರೆ ಈ ಡೊಮೈನ್ಸ್ ಏನು ಮಾಡುತ್ತೆ, ಈ ಡೊಮೈನ್ಸ್ ಏನಿರೋದು ಹೈಯರ್ ಎನರ್ಜಿಗೆ ಹೋಗಲ್ಲ, ದೇ ರಿಮೈನ್ ಇನ್ ದಿಸ್ ಸ್ಟೇಟ್, ಇದೇ ಸ್ಟೇಟಲ್ಲಿ ಉಳ್ಕೊಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳಕ್ಕೆ ಏನು ಮಾಡಬೇಕು, ನಾವು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಮತ್ತು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಎರಡು ತಗೋಬೇಕು. ನಾನು ಪದೇ ಮತ್ತೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆಗ್ತೀನಿ. ದಿಸ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಏನು, ಇದಕ್ಕೂ ಕೂಡ ನಾರ್ತ್ ಪೋಲ್ ಇದೆ, ಇಲ್ಲಿ ಸೌತ್ ಪೋಲ್ ಇದೆ. ದಿಸ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸಪೋಸ್ ನಾನು ಎರಡನ್ನೂ ಹೀಟ್ ಮಾಡಿದೆ ಅಂದರೆ ಎರಡಕ್ಕೂ ಹೀಟ್ ಸಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ಹೀಟ್ ಸಪ್ಲೈ ಮಾಡ್ತೀನಿ. ಹೀಟ್ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಮಾಡಬೇಕು, ಥರ್ಮಲ್ ಎನರ್ಜಿ. ವೆನ್ ಎಲೆಕ್ಟ್ರಾನ್ಸ್ಗೆ ಥರ್ಮಲ್ ಎನರ್ಜಿ, ದೇ ಆರ್ ಹೈಲಿ ಎನರ್ಜೆಟಿಕ್. ಹೈಲಿ ಎನರ್ಜೆಟಿಕ್ ಅಂದಾಗ ಏನು ಮಾಡ್ತವೆ, ಹೈಲಿ ಎನರ್ಜೆಟಿಕ್ ಆದಾಗ ಏನಾಗುತ್ತೆ, ಎಲ್ಲ ಎಲೆಕ್ಟ್ರಾನ್ಸ್ ಕೂಡ ತಮ್ಮ ಸ್ಪಿನ್ನನ್ನು ಉಲ್ಟಾ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಸಪೋಸ್ ಈ ಥರ ಅರೇಂಜ್ ಆಗಿದೆ ಅಂದರೆ ನೀವು ಟೆಂಪರೇಚರ್ ಕೊಡ್ತಾ ಒಂದು ಟೆಂಪರೇಚರಲ್ಲಿ ಇದು ಈ ಥರ ಟರ್ನ್ ಆಯಿತು, ಇನ್ನೊಂದು ಟೆಂಪರೇಚರಲ್ಲಿ ಇದು ಈ ಥರ ಟರ್ನ್ ಆಯಿತು, ಇನ್ನೊಂದು ಟೆಂಪರೇಚರಲ್ಲಿ ಇದು ಈ ಥರ ಟರ್ನ್ ಆಯಿತು. ಸೊ ಹೋಗ್ತಾ ಏನಾಗುತ್ತೆ, ಅಟ್ ಹೈಯರ್ ಟೆಂಪರೇಚರ್ಸ್ ಎಲ್ಲ ಕೂಡ ಏನಾಗುತ್ತೆ, ದೇ ಅರೇಂಜ್ ಲೈಕ್ ದಿಸ್. ಎಲ್ಲ ಅರೇಂಜ್ ಆಗಲ್ಲ, ಬಟ್ ಹೈಯರ್ ಟೆಂಪರೇಚರ್ ಹೋಗ್ತಾ ಏನಾಗುತ್ತೆ, ದೇ ಸ್ಟಾರ್ಟ್ ಟು ಅಲೈನ್ ಆಪೋಸಿಟ್ ಟು ದ ಫೀಲ್ಡ್. ಹೈಯರ್ ಎನರ್ಜಿ ಇದೆ ತುಂಬ ಅನ್ಸ್ಟೆಬಿಲಿಟಿ ಅಂದರೆ ಏನು, ಫೀಲ್ಡ್ ಈ ಥರ ಹೋಗ್ತಿದೆ ಅಂದರೆ ಅದ್ರ ವಿರುದ್ಧವಾಗಿ ತಿರ್ಕೊಬೇಕು. ಸರ್ ಇದ್ರು ಕೆಲವೊಬ್ರು ಬೆಳಗ್ಗೆ ಚೆನ್ನಾಗಿ ತಿನ್ಕೊಂಬಂದ್ಬಿಟ್ಟಿದ್ದಾರೆ, ಅಥವಾ ಏನೋ ಬಾರಿ ಯಾರೋ ಇಬ್ಬರು ಕಳಿಸ್ಬಿಟ್ಟಿದ್ದಾರೆ, ಹಂಗೆ ಮಾಡಿ ಹಿಂಗೆ ಅಂತ. ಹುಡುಗರು ಏನು ಮಾಡ್ತಾರೆ, ಸರ್ ಹೇಳಿದ್ರೆ ಉಲ್ಟಾ ಮಾಡ್ತಾರೆ. ಅದಕ್ಕೆ ಎನರ್ಜಿ ಜಾಸ್ತಿ ಇದ್ದಾಗ ತಿಂದು ಹೆಚ್ಚಾಗೋದು ಅಂತೀವಲ್ಲ, ಇದನ್ನು ನಾವು ಹೇಳೋದು. ಆಗ ತಿರುಗ್ಕೊಂತಾರೆ. ಸಪೋಸ್ ತಿಂದು ಹೆಚ್ಚಾಗಿಲ್ಲ, ಕರೆಕ್ಟಾಗಿದ್ದಾರೆ ಅಂದರೆ ದೇ ಅಲೈನ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿಗೆ ಬಂದರೆ ಏನಾಗುತ್ತೆ, ಇಷ್ಟು ಡಿಸಿಪ್ಲಿನ್ ಸ್ಟೂಡೆಂಟ್ಸ್ ಆಲ್ರೆಡಿ ಇದೆ. ಡಿಸಿಪ್ಲಿನ್ ಸ್ಟೂಡೆಂಟ್ಸ್ ಇರಲ್ಲ, ತುಂಬ ಒಳ್ಳೆಯವ್ರು ಪಾಪ. ನೀವು ತಿಂದು ಹೆಚ್ಚಾಗಾರೋ ಬರಲಿ, ತಿಂದು ಕಡಿಮೆ ಆಗಾರೋ ಬರಲಿ, ಎನರ್ಜಿ ಸಪ್ಲೈ ಮಾಡಿ ಎಷ್ಟಾದರೂ ಮಾಡ್ತಾ ಏನಾಗುತ್ತೆ, ಇದು ಹಿಂಗೆ ತಿರ್ಗೋಕೆ ಟ್ರೈ ಮಾಡಿದ್ರು ಸಹ ಹೇಳ್ತೀನಿ ಕೇಳಿ. ಡಿಸಿಪ್ಲಿನ್ ಆಗಿರೋದು ಹತ್ರ ಏನು ಬೆಲೆ ಇದೆ ಅಂದರೆ, ಇದು ಪಕ್ಕದಲ್ಲಿರೋರು ಏನು ಮಾಡ್ತಾರೆ, ತಿರುಗಬೇಡ, ನೀನು ಡಿಸಿಪ್ಲಿನ್ ಸ್ಟೂಡೆಂಟ್ಸ್ ತಿರುಗಬೇಡ. ದಿಸ್ ಈಸ್ ದ ಎಫೆಕ್ಟ್ ಆಫ್ ಡೊಮೈನ್ಸ್. ಇದನ್ನು ಹೋದ್ರೆ ನಿಮಗೆ BSc ಅಥವಾ MSc ಹೋದ್ರೆ ಗೊತ್ತಾಗುತ್ತೆ ಡೊಮೈನ್ಸ್ ಯಾವ್ದಾದ್ರು ಅಫೆಕ್ಟ್ ಮಾಡುತ್ತೆ ಅಂತ. ಇಲ್ಲಿ ಹೀಟ್ ಮಾಡಿದ್ರು ಸಹ, ಇವನ್ ದೋ ಇಫ್ ದೇ ಅಟೈನ್ ಹೈಯರ್ ಎನರ್ಜಿ, ದೇ ಡೋಂಟ್ ಟರ್ನ್ ಆಪೋಸಿಟ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆ ಅಂದರೆ ಪಕ್ಕದಲ್ಲಿರೋ ಎಲ್ಲ ಅಲೈನ್ ಆಗಿರೋ ಏನು ಮಾಡ್ತವೆ ಅಂದರೆ, ದೇ ಟ್ರೈ ಟು ಫಿಕ್ಸ್ ದಮ್ ಇನ್ ದ ಸೇಮ್ ಪೊಸಿಷನ್. ಎಲೆಕ್ಟ್ರಾನ್ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ದೇ ಟ್ರೈ ಟು ಅಲೈನ್ ದೆಮ್ಸೆಲ್ವ್ಸ್ ಇನ್ ಫಿಕ್ಸ್ಡ್ ಪೊಸಿಷನ್. ಈ ಥರ ಫಿಕ್ಸ್ಡ್ ಪೊಸಿಷನ್ ಇರೋಕ್ಕೆ ಟ್ರೈ ಮಾಡ್ತಾರೆ.
ಸೊ ಡಿಸಿಪ್ಲಿನ್ ಸ್ಟೂಡೆಂಟ್ಸ್ ನೆವರ್ ಚೇಂಜಸ್. ದಟ್ ಈಸ್ ಓನ್ಲಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಇನ್ನು ಕೆಲವರು ಇರ್ತಾರೆ ಅದರಲ್ಲೂ ಆ ಥರದವ್ರು ಏನಾಗ್ತಾರೆ ಅಂತ, ಇವು ಅನ್ಬಯಾಸ್ಡ್. ನೀವು ಎಷ್ಟಾದ್ರೂ ಎನರ್ಜಿ ಕೊಡಿ, ದೇ ಡೋಂಟ್ ಚೇಂಜ್. ಸೊ ನಾನು ಇಲ್ಲಿ ಎನರ್ಜಿ ಕೊಟ್ಟಾದ್ಮೇಲೆ ಆಪೋಸಿಟ್ ಬಂದ್ಬಿಡ್ತು ಅವರು ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೆಸ್ಟ್ರಾಯ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲೇ ಇನ್ನೂ ಫೀಲ್ಡ್ ಒಳಗೆ ಇದೆ, ಫೀಲ್ಡ್ ಒಳಗೆ ಇದ್ದಂಗೆ ಡೆಸ್ಟ್ರಾಯ್ ಆಗ್ತಿದೆ ಅಂದರೆ ದಟ್ ಇಸ್ ಟೆಂಪರರಿ ಮ್ಯಾಗ್ನೆಟ್. ತೆಗೆದಿದ ತಕ್ಷಣ ಇನ್ನೇನಾಗುತ್ತೆ, ಆಬ್ವಿಯಸ್ಲಿ ದೇ ಅರೇಂಜ್ ಇನ್ ರ್ಯಾಂಡಮ್ ಮೋಷನ್. ದಟ್ ಇಲ್ಲಿ ಏನಾಗುತ್ತೆ, ಇವನ್ ದೋ ಐ ಆಮ್ ಸಪ್ಲೈಯಿಂಗ್ ಎನರ್ಜಿ, ದೇ ಡೋಂಟ್ ಟರ್ನ್ ಇಂಟು ಅಪೋಸಿಟ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಟರ್ನ್ ಆಗಲ್ಲ. ಆ ರೀತಿಯಲ್ಲಿ ಏನಾಗುತ್ತೆ, ದೇ ರಿಮೈನ್ ಆಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಇವನ್ ದೋ ರಿಮೂವ್ ನಾರ್ತ್ ಆ್ಯಂಡ್ ಸೌತ್. ಇದರಲ್ಲಿ ಕೆಲವೊಂದು ಈ ಥರ ಟರ್ನ್ ಆಗ್ಬೋದು. ದಿಸ್ ಇಸ್ ಯಾವ್ದಾರ ಲಕ್ಷಕ್ಕೊಂದು, ಕೋಟಿಗೊಂದು ಈ ಥರ ಇರುತ್ತೆ. ಸೊ ದಟ್ ಡಸಂಟ್ ಮ್ಯಾಟರ್. ಇಷ್ಟೊಂದು ಜನ ಇರ್ಬೇಕಾದ್ರೆ ಎಲ್ಲ ಬೈಕ್ ತಿರ್ಕೊಂಡ್ರೆ ದಟ್ ಡಸಂಟ್ ಮ್ಯಾಟರ್, ಇಟ್ ಡಸಂಟ್ ಮ್ಯಾಟರ್. ಸರಿನಾ? ದಿಸ್ ಈಸ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಈ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಏನಾಗುತ್ತೆ, ದರ್ ಆರ್ ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ and they align in the direction of magnetic field, so they cause permanent magnetism. Even though if you heat, they don't turn opposite to the magnetic field, so they have permanent magnetism. ಇನ್ನು ಕೆಲವರು ಹೇಳ್ತಿರ್ತಾರೆ, ಏನು ಫೆರೋಮ್ಯಾಗ್ನೆಟಿಕ್ಗೂ ಪ್ಯಾರಾಮ್ಯಾಗ್ನೆಟಿಕ್ಗೂ ಏನು ವ್ಯತ್ಯಾಸ ಸರ್ ಅಂದರೆ, ಪ್ಯಾರಾಮ್ಯಾಗ್ನೆಟಿಕಲ್ಲಿ ಬರೀ 1-2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ ಸರ್, ಫೆರೋಮ್ಯಾಗ್ನೆಟಿಕಲ್ಲಿ ಕೋಟಿಗಟ್ಟಲೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ನೋ, ದಟ್ ಈಸ್ ನಾಟ್ ದ ರೀಸನ್. ಅದಲ್ಲ ರೀಸನ್ ಏನು ಅಂದರೆ ಇದು. ಯಾಕೆ ಅವನ್ನ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತೀವಿ, ಯಾಕೆ ಇದನ್ನು ಟೆಂಪರರಿ ಮ್ಯಾಗ್ನೆಟ್ ಅಂತೀವಿ, ದಿಸ್ ಇಸ್ ದ ರೀಸನ್. ಸೊ ದಿಸ್ ಈಸ್ ಅಬೌಟ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲಿ ಏನಾಗಿರುತ್ತೆ, ಮೋರ್ ನಂಬರ್ ಆಫ್ ಡೊಮೈನ್ಸ್ ಅರೇಂಜ್ಡ್ ವಿತ್ ದ ಫೀಲ್ಡ್. ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಒನ್ ಈಸ್ ಫೆರ್ರಿಮ್ಯಾಗ್ನೆಟಿಕ್, ಆಂಟಿ ಫೆರೋಮ್ಯಾಗ್ನೆಟಿಕ್. ಆಂಟಿ ಅಂದ ತಕ್ಷಣ ಗೊತ್ತಾಗೋದು ಏನೋ ರೆಬೆಲ್ ಮಾಡ್ತಿದೆ ಅಂತ. ಆಂಟಿ ಮೀನ್ಸ್ ರೆಬೆಲಿಂಗ್. ಸೊ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಹೆಂಗಿತ್ತು, ಈ ಥರ ಅರೇಂಜ್ ಆಗಿತ್ತು. ಈ ಥರ ಅರೇಂಜ್ ಆಗಿತ್ತು. ಇದಕ್ಕೆ ರೆಬೆಲ್ ಮಾಡ್ತಿದೆ ಅಂದರೆ ಅರ್ಥ. ಸೊ ಒಂದು ಈ ಥರ ಇದೆ ಅಂದರೆ ಇದಕ್ಕೆ ರೆಬೆಲ್ ಆಗಿರೋಂಥ ಆಟಮ್ಸ್ ಇದ್ದಾವೆ ಅಂತ. ಈ ಥರ ಅಲೈನ್ ಆಗಿದೆ ಒಂದು ನೆಕ್ಸ್ಟ್ ಏನಾಗಿದೆ, ಅದೇ ಥರದ ಎಷ್ಟೊಂದು ಆಟಮ್ಸು, ಎಷ್ಟೊಂದು ಡೊಮೈನ್ಸ್ ಏನಾಗಿದೆ, oppositely are into field. If this is north pole, if this is south pole, you can imagine equal number of domains are opposite, aligned with the field as well as opposing the field. So ಏನಾಗುತ್ತೆ, same number of domains opposing the field and aligning with the field ಅಂದರೆ ಒಬ್ಬ ಆ ಕಡೆ ಹೇಳ್ತಾನೆ, ಒಬ್ಬ ಈ ಕಡೆ ಹೇಳ್ತಾನೆ. That doesn't matter. ಬಟ್ ಇಲ್ಲಿ ಏನಾಗುತ್ತೆ, these are so disciplined. Again they are disciplined. ಡಿಸಿಪ್ಲಿನ್ ಯಾವ ಥರ ಅಂತಂದರೆ, ಇಷ್ಟು ಜನ ನೀವೇನು ಎನರ್ಜಿ ಕೊಟ್ಟರೆ ಏನಾಗುತ್ತೆ, ಇದೊಂಥರ ದಟ್ ಈಸ್ ಅ ಡಿಫ್ರೆಂಟ್ ಕೇಸ್. ಇದು ಸಪೋಸ್ ಸರ್ ನಿಂತಿದ್ದಾರೆ, 50 ಜನ ಹಿಂಗೆ ಸರ್ ಕಡೆ ಮುಖ ಮಾಡಿ ನಿಂತಿದ್ದಾರೆ, ಇನ್ನು 50 ಜನ ಎಕ್ಸಾಕ್ಟಾಗಿ ಸರಿಂದ ಆಪೋಸಿಟಿವ್ ಮುಖ ಮಾಡಿ ನಿಂತಾರೆ. ಬಟ್ ದೇ ಆರ್ ಡಿಸಿಪ್ಲಿನ್. ಯಾವ ಥರ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ತೆಗೆದೆ ಸರ್ ಇಲ್ಲ ಅಂದ್ರೆ ಅವ್ರು ಹಂಗೆ ನಿಂತಿರ್ತಾರೆ. ಸರ್ ಇದ್ದಾಗ ಹಿಂಗೆ ನಿಂತಿದ್ರು ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಲ್ಲ. ಟೋಟಲ್ ಎಫೆಕ್ಟ್ ಏನಾಗುತ್ತೆ, ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ magnetic field or movement is 0. ಏನಕ್ಕೆ, similar number of domains are arranged opposite to each other. ಸೊ ಏನಾಗುತ್ತೆ, ಇಲ್ಲಿ ಈ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಶೋ ಇದು ಯಾವ ಥರ ಇರುತ್ತೆ, ದಿಸ್ ರಿಮೈನ್ಸ್ ಸೇಮ್ ಈವನ್ ಆಫ್ಟರ್ ದ ರಿಮೂವಲ್ ಆಫ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಹೆನ್ಸ್ ದೇ ಆರ್ ಕಾಲ್ಡ್ ಆಂಟಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. The last one is ferrimagnetic substance. Ferrimagnetic substances. ಈ ಫೆರಿಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಏನಾಗಿರುತ್ತೆ, ಈಗ ಇವೆರಡು ಆಯಿತು ಅಂದರೆ ನೆಕ್ಸ್ಟ್ ಕೇಸ್ ಏನಾಗಿರಬೇಕು, ಇಲ್ಲಿ ಎಲ್ಲದೂ ಒಂದು ಕಡೆ ಅರೇಂಜ್ ಆಗಿತ್ತು, ಇಲ್ಲಿ ಈಕ್ವಲ್ ನಂಬರ್ ಆಪೋಸಿಟಾಗಿ ಅರೇಂಜ್ ಆಗಿದೆ. ಸೊ ನೆಕ್ಸ್ಟ್ ಏನಾಗಿರಬೇಕು, ಅನ್ಈಕ್ವಲ್ ನಂಬರ್ ಆಪೋಸಿಟಾಗಿ ಅರೇಂಜ್ ಆಗಿರ್ಬೇಕು ಅಷ್ಟೇ. ಸೊ ದಟ್ ಈಸ್ ಕಾಲ್ಡ್ ಫೆರಿಮ್ಯಾಗ್ನೆಟಿಸಮ್. ಫೆರಿಮ್ಯಾಗ್ನೆಟಿಸಮ್ ಅಲ್ಲಿ ಏನಾಗಿರುತ್ತೆ, ಸಪೋಸ್ ಇಷ್ಟು ವಿತ್ ದ ಫೀಲ್ಡ್ ಅರೇಂಜ್ ಆಗಿದೆ, ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೇಂಜ್ ಆಗಿದೆ. ದಿಸ್ ಆರ್ 1 2 3 4 5 6 7 7 ಡೊಮೈನ್ಸ್ ಇದೆ. 7 ಡೊಮೈನ್ಸ್ ಆರ್ ಅರೇಂಜ್ಡ್ ವಿತ್ ದ ಫೀಲ್ಡ್, ವೆರಸ್ 4 ಡೊಮೈನ್ಸ್ ಆರ್ ಅರೇಂಜ್ಡ್ ಆಪೋಸಿಟ್ ಟು ದ ಫೀಲ್ಡ್, ಆಪೋಸಿಟ್ ಟು ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಏನಾಯಿತು, ಇಲ್ಲಿ ಎಫೆಕ್ಟ್ ಏನಾಗುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಫೆಕ್ಟ್ ಏನಾಗುತ್ತೆ, ಇಲ್ಲಿ ಜಾಸ್ತಿ ನಂಬರ್ ವಿತ್ ದ ಫೀಲ್ಡ್ ಇದೆ ಅಂದರೆ, ವಿತ್ ದ ಫೀಲ್ಡ್ ಇಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತೋರಿಸ್ತಿದೆ. ಆಪೋಸಿಟ್ ಟು ದ ಫೀಲ್ಡ್ ಅಂದರೆ ದೇ ಆರ್ ರಿಪೆಲಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದೇ ಆರ್ ನಾಟ್ ಶೋಯಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಅರ್ಥ. ಶೋಯಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆದರೂ ಕೂಡ ಕ್ಯಾನ್ಸಲ್ ಆಗ್ತಿದೆ ಅಂತ ಅರ್ಥ. ಇಲ್ಲೇನಾಗುತ್ತೆ, ಈ 4 ಕ್ಯಾನ್ಸಲ್ ಮಾಡುತ್ತೆ. ಸೊ ಯು ಕ್ಯಾನ್
ಇವನ್ನ ನೀವು ಪೇರ್ ಮಾಡ್ಬಿಡೋಗ್ಬೇಕಾದ್ರೆ ಇವು 4 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಂಡಿದ್ದೇನು 3. ಈ 3ರಿಂದ ಏನಾಗ್ತಿರುತ್ತೆ, 3 ವಿತ್ ದ ಫೀಲ್ಡ್ ಇರೋದ್ರಿಂದ ಇಟ್ ಈಸ್ ಶೋಯಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ನಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸ್ತಿರುತ್ತೆ. ದೀಸ್ ಆರ್ ಕಾಲ್ಡ್ ಫೆರಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಡೊಮೈನ್ಸ್ ಈಕ್ವಲ್ ನಂಬರಲ್ಲಿ ಆಪೋಸಿಟ್ ಇದ್ದರೆ ದಟ್ ಬಿಕಮ್ಸ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ 0. ದೋಸ್ ಆರ್ ಆಂಟಿ ಫೆರೋಮ್ಯಾಗ್ನೆಟಿಕ್. ವೆರಸ್ ಡಿಫರೆಂಟ್ ನಂಬರ್ ಆಫ್ ಡೊಮೈನ್ಸ್ ಆರ್ ಹ್ಯಾವಿಂಗ್ ಆಪೋಸಿಟ್ ಸ್ಪಿನ್ ಅಂತ ಅಂದರೆ then we having some spin which is with the magnetic field, those are called as ferromagnetic substances. ಅಂದರೆ some domains are aligned with the field causing a magnetic property. ಇದನ್ನು ನಾವು ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇಟ್ಟಾಗ ಇದು ಈ ಥರ ಆಗ್ತಿದೆ, ಅಕಸ್ಮಾತ್ ತೆಗೆದ್ರೂ ಸಹ ಏನಾಗಿರುತ್ತೆ, ಇಟ್ ರಿಮೈನ್ಸ್ ಸೇಮ್. ಬಟ್ ದರ್ ಈಸ್ ಒನ್ ಪ್ರಾಪರ್ಟಿ ಹಿಯರ್. ಏನಾಗುತ್ತೆ, ಫೆರ್ರಿಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋದು ಯಾವ ಥರ, ಬೈ ಹೀಟಿಂಗ್ ಆರ್ ಬೈ ರೈಸಿಂಗ್ ಟೆಂಪರೇಚರ್. ಎರಡು ಒಂದೇ ಅಲ್ವಾ, ರೈಸಿಂಗ್ ಟೆಂಪರೇಚರ್ ಕೊಡ್ಬೋದು, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಸಪ್ಲೈ ಮಾಡಿದ್ರು ಕೂಡ ಕೆಲವೊಂದು ಸಲ ಚೇಂಜ್ ಆಗುತ್ತೆ. ಇಲ್ಲೇನಾಗುತ್ತೆ, ಸಪೋಸ್ ಇಲ್ಲೇ ನಾನು ಆಲ್ರೆಡಿ ಹೇಳಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಾಗಿದೆ, ಸರ್ಗೆ ಸಪೋರ್ಟ್ ಮಾಡ್ಕೊಂಡು ಸರ್ ಹೇಳಿದ್ ಕೇಳ್ಕೊಂಡು ಡಿಸಿಪ್ಲಿನ್ಡಾಗಿ ನಿಂತಿರೋರು 8 ಜನ, ಅಷ್ಟೇ ಡಿಸಿಪ್ಲಿನ್ಡಾಗಿ ಆಪೋಸ್ ಮಾಡ್ತಿರೋರು 4 ಜನ. ಸರ್ ಇದ್ರೂ ಕೆಲಸ ಮಾಡ್ತಾರೆ, ಸರ್ ಇಲ್ಲ ಅಂದರೂ ಅದೇ ಕೆಲಸ ಮಾಡ್ತಾರೆ. ಗೊತ್ತಾಗ್ತಿದೆಯಾ ಸರ್? ಇಲ್ಲಿ ಒಂದು ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಸಪೋಸ್ ನಾನು ಸರ್ ಹೋದ್ರೋ ಬಿಟ್ರೋ ಅದು ಬೇರೆ ಪ್ರಶ್ನೆ. ಸರ್ ಇದ್ದಂಗೆ ನಾನು ಕೆಲವೊಬ್ಬರಿಗೆ ಏನು ಮಾಡ್ತೀನಿ, ಪ್ರವೋಕ್ ಮಾಡ್ತೀನಿ, ತಿರುಗು, ನೀವು ಆಪೋಸಿಟ್ ತಿರುಗು ಸರ್ಗೆ ವಿರುದ್ಧ ತಿರುಗೋ ಅಂತಿರ್ತಾರೆ. ಸಪೋಸ್ ಆ ಥರದ ಕೇಸಲ್ಲಿ ಏನಾಗುತ್ತೆ, ಐ ಆಮ್ ಸಪ್ಲೈಯಿಂಗ್ ದೆಮ್ ಎನರ್ಜಿ. ನಮ್ಮ ಪ್ರವೋಕಿಂಗ್ ಏನಾಗ್ತಾರೆ, ಆ ಎನರ್ಜಿಗೆ ಏನು ಮಾಡ್ತಾರೆ, ದೇ ಟ್ರೈ ಟು ಅಲೈನ್ ಆಪೋಸಿಟ್ ಟು ದ ಫೀಲ್ಡ್. ಇಲ್ಲಿ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವಾಗ ಎನರ್ಜಿಗೆ ಏನು ಮಾಡ್ತಾ ಹೋಗ್ತವೆ, ಹೈಲಿ ಎನರ್ಜೆಟಿಕ್ ಆಗ್ತಾ ಹೋಗ್ತವೆ, ಅವಾಗ ದೇ ಟರ್ನ್ ದೆಮ್ಸೆಲ್ಸ್ ಆಪೋಸಿಟ್ ಟು ದ ಫೀಲ್ಡ್. ಇಲ್ಲಿರೋ ಏನಾಗ್ತವೆ, ದೇ ಕ್ಯಾನ್ ಟರ್ನ್ ಆಪೋಸಿಟ್. ಇಲ್ಲಿ 3 ಇರೋದ್ರಲ್ಲಿ 1 ಈ ಥರ ಟರ್ನ್ ಆಗ್ಬೋದು. ಸೊ ಏನಾಯಿತು, ಉಳ್ಕೊಂಡಿದ್ದು 2, ಇನ್ನೊಂದು ಎಲ್ಲೋ ಆದಮೇಲೆ ಇನ್ನೊಂದು ಟರ್ನ್ ಆಯಿತು, ಎಷ್ಟೋ ಟೆಂಪರೇಚರ್, ಇನ್ನೊಂದು ಉಳ್ಕೊಂಡು. ಸೊ ದಿಸ್ ಈಸ್ ಸಿಮಿಲರ್ ಟು ಪ್ಯಾರಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕಲ್ಲಿ ಸ್ವಲ್ಪ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ವೀಕ್ಲಿ ಮ್ಯಾಗ್ನೆಟೈಸ್. ಆ ಥರ ಕೇಸ್ ಬಂದ್ಬಿಡುತ್ತೆ ಯಾವಾಗ, ವೆನ್ ಯು ಗೋ ಆನ್ ಹೀಟಿಂಗ್. ಸೊ ಫೆರ್ರಿಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಬೈ ಹೀಟಿಂಗ್ ಆರ್ ಬೈ ಪ್ರೊವೈಡಿಂಗ್ ಹೈ ಟೆಂಪರೇಚರ್ಸ್. ಸೊ ಇವಾಗ ನಾವು ಅರೇಂಜ್ ಮಾಡೋದಾದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅರೇಂಜ್ ಮಾಡೋದಾದರೆ, ದಟ್ ವಿಲ್ ಬಿ ಫೆರೋಮ್ಯಾಗ್ನೆಟಿಕ್, ಫೆರೋ ವಿಲ್ ಬಿ ಗ್ರೇಟರ್ ದೆನ್ ಫೆರ್ರಿಕ್, ದೆನ್ ಪ್ಯಾರಾ. ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅನ್ನೋದಾದರೆ ವಿಚ್ ಇಸ್ ಸ್ಟ್ರಾಂಗರ್, ಆಂಟಿ ಫೆರೋಮ್ಯಾಗ್ನೆಟಿಕ್ ಇಸ್ ಸ್ಟ್ರಾಂಗರ್ ಕಂಪೇರ್ಡ್ ಟು ಡಯಾಮ್ಯಾಗ್ನೆಟಿಕ್. ಆಂಟಿ ಫೆರೋಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 0 after the removal of applied magnetic field. ಇಲ್ಲಿ ಏನಾಗಿರುತ್ತೆ, ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ತೆಗೆದಾದ್ಮೇಲೂ ಕೂಡ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ 0 ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆಂಟಿ ಫೆರೋಮ್ಯಾಗ್ನೆಟಿಸಮ್. whereas ferromagnetism, net magnetic field will be less compared to ferromagnetic substances and more compared to paramagnetic substances. And this is the order of magnetism. Ferromagnetic substances are greater than ferromagnetic substances as well as paramagnetic substances. ಇಲ್ಲಿ ಇನ್ನೊಂದು ಇರುತ್ತೆ, ಕೇಸ್ ಇರುತ್ತೆ. You have to understand, if I heat ferromagnetic substance, they get converted into paramagnetic substance. ಇಲ್ಲಿ there is one temperature called Curie temperature. ಏನಾಗುತ್ತೆ, ಫೆರ್ರಿ ಇರೋದು ಪ್ಯಾರಾ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಮ್ಯಾಗ್ನೆಟಿಸಮ್. ಇಲ್ಲಿ ಇದ್ರ ಜೊತೆಗೆ ಇನ್ನೊಂದಿದೆ. ಇಷ್ಟೆಲ್ಲ ಕಥೆ ಹೇಳಿದ್ರಿ ಸರ್, ಆ ಹುಡುಗರ ಬಗ್ಗೆ ಅಷ್ಟೆಲ್ಲ ಕಥೆ ಹೇಳಿದ್ರಿ. ಇಷ್ಟೆಲ್ಲ ಹೇಳ್ಬೇಕಾದ್ರೆ ಒಂದು ಮ್ಯಾಟ್ರ್ ಆಗುತ್ತೆ, ಏನು, ಆ ಹುಡುಗನ ನೇಚರ್ ಏನು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹೌದು ಅಲ್ವ? ಯಾರು ನಿಂತಿರ್ತಾರೆ, ಕ್ಯೂ ಅಲ್ಲಿ ನಿಂತಿರ್ತಾರೆ, ಅಸೆಂಬ್ಲಿಯಲ್ಲಿ ನಿಂತಿರ್ತಾರಲ್ಲ, ಆ ಸ್ಟೂಡೆಂಟ್ಸ್ನ ನೇಚರ್ ಏನು ಅನ್ನೋದು ಅರ್ಥ ಆಗುತ್ತೆ. ಹೌ ಸೆನ್ಸಿಟಿವ್ ಐ ಆಮ್ ಟುವರ್ಡ್ಸ್ ಟೀಚರ್ ಅನ್ನೋದು. ನಾನು ಟೀಚರ್ಸ್ ಮಾತನ್ನ ಎಷ್ಟು ಕೇಳ್ತೀನಿ ಅನ್ನೋದ್ರ ಮೇಲೆ ನಾವು ಯಾವ ಕಡೆ ತಿರುಗ್ತೀನಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹೌದಲ್ವ? ನಾನು ಸಪೋಸ್ ಸರ್ ಹೇಳೋದಕ್ಕಿಂತ ಮುಂಚೆನೇ ಸರ್ನ ಫಾಲೋ ಮಾಡಬೇಕು ಅಂತ ನಿಂತೀನಿ ಅಂದರೆ ಐ ಆಮ್ ಟು ಮಚ್ ಸೆನ್ಸಿಟಿವ್. ಸಪೋಸ್ ನಿಂತ್ಕೊಳ್ಳೋ ಅಂತ ಆರ್ಡ್ರ್ ಮಾಡಬೇಕು ಅಂದರೆ ಆವಾಗ ಐ ಆಮ್ ಲೆಸ್ ಸೆನ್ಸಿಟಿವ್. ಆ ಥರ ಸೆನ್ಸಿಟಿವ್ ಇರುತ್ತೆ. ಸೊ ದಟ್ ಸೆನ್ಸಿಟಿವಿಟಿ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್, ದಟ್ ಸೆನ್ಸಿಟಿವ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತ ಹೇಳ್ತೀವಿ. ಇದು ನಮ್ಮ ಸಿಲೆಬಸ್ಸಲ್ಲಿಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ನೋ ದಿಸ್. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂದರೆ ಏನು ಅಂದರೆ, ಯಾವ ಎಲೆಕ್ಟ್ರಾನ್ ಆಗಲಿ, ಯಾವ ಪಾರ್ಟಿಕಲ್ ಆಗಲಿ, ಆ ಪಾರ್ಟಿಕಲ್ಗೆ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ರೆಸ್ಪಾಂಡ್ ಮಾಡೋ ಸೆನ್ಸ್ ಏನಿರುತ್ತೆ, ದಟ್ ಸೆನ್ಸಿಟಿವಿಟಿ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದ ತಕ್ಷಣ ನಾನು ಯಾವ ಥರ ರಿಯಾಕ್ಟ್ ಮಾಡ್ತೀನಿ, ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಅದ್ರ ಬಗ್ಗೆ ಬೇಕಾದ್ರೆ ದಟ್ ಇಸ್ ಇಂಡಿಕೇಟೆಡ್ ಬೈ ಕೈ ಆರ್ ಸಮ್ ಬೇರೆ ಥರ ಹೇಳ್ತಾರೆ. ದಿಸ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ಈ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂದ್ರೂ ನನ್ನ ಓನ್ ನೇಚರ್, ನಾನು ಯಾವ ಥರ ಬಿಹೇವ್ ಮಾಡ್ತೀನಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಬಂದಾಗ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್.
ಐ ನೋ ದಿಸ್ ಇಸ್ 10 minutes ಟಾಪಿಕ್ಸ್, ಐ ಕ್ಯಾನ್ ಸೇ ಈಸಿಲಿ, ಬಟ್ ದಿಸ್ ಇಸ್ ಸೋ ಮಚ್ ಇಂಪಾರ್ಟೆಂಟ್ ದಟ್ ಇದನ್ನು ಬಿಟ್ಟು ಹೋದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ಹೇಳಿದ್ದೀನಿ.